ನಮಸ್ಕಾರ. ಟಿವಿ9ನ ವಿಶೇಷ ಸಂಚಿಕೆಗೆ ಸ್ವಾಗತ. ನಾನು ಅನುಷಾ ಗೋಪಾಲಕೃಷ್ಣ. ಇಂದು ಕಾಮರ್ಸ್ ವಿದ್ಯಾರ್ಥಿಗಳು ಮತ್ತು ಪೋಷಕರು ಅಪಾರ ಒತ್ತಡದಲ್ಲಿದ್ದಾರೆ. 12ನೇ ತರಗತಿ ನಂತರ ಸರಿಯಾದ ಕೋರ್ಸ್ ಆಯ್ಕೆ ಮಾಡೋದು, ವೃತ್ತಿಪರ ಪರೀಕ್ಷೆಗಳಲ್ಲಿ ವೈಫಲ್ಯಗಳನ್ನು ನಿಭಾಯಿಸೋದು, ಜಾಬ್ ಸೆಕ್ಯೂರಿಟಿ ಬಗ್ಗೆ ಚಿಂತಿಸೋದು ಮತ್ತು ಯಶಸ್ಸನ್ನ ಅರ್ಥ ಮಾಡಿಕೊಳ್ಳೋದು ಕಷ್ಟಕರವಾಗಿದೆ. ಅದಕ್ಕೆ ಒಂದು ಪರಿಹಾರವಾಗಿ ಅರಿವು ಅನ್ನುವಂತಹ ಸಂಸ್ಥೆ ಉತ್ತಮ ಶಿಕ್ಷಣವನ್ನ ಒದಗಿಸ್ತಾ ಇದೆ. ಇವತ್ತು ನಮ್ಮ ಜೊತೆ ಅರಿವು ಪ್ರೋ ಸಂಸ್ಥಾಪಕರಾದಂತಹ ಅರ್ಜುನ್ ವರದರಾಜ್ ಅವರಿದ್ದಾರೆ. ಅವರು 20,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನ ಕೊಟ್ಟಿದ್ದಾರೆ. 300ಕ್ಕೂ ಹೆಚ್ಚು ರ್ಯಾಂಕ್ ಹೋಲ್ಡರ್ಸ್, 50ಕ್ಕೂ ಹೆಚ್ಚು ಕಾಲೇಜ್ಗಳೊಂದಿಗೆ ಪಾಲುದಾರಿಕೆಯನ್ನ ಹೊಂದಿದ್ದಾರೆ ಮತ್ತು 90,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಒದಗಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡ್ಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ಸರ್, ಮೊದಲನೇದಾಗಿ ಅರಿವು ಸಂಸ್ಥೆ ಬಗ್ಗೆ ಮಾತನಾಡೋಣ. ಅದಕ್ಕೂ ಮುಂಚೆ ಇಂಥ ಒಂದು ದೊಡ್ಡ ಶಿಕ್ಷಣ ಸಂಸ್ಥೆಯನ್ನ ಕಟ್ಟೋದು, ಬೆಳೆಸೋದು ಅದು ನಿಜಕ್ಕೂ ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ. ಸೊ ಮೊದಲಿಗೆ ನಿಮ್ಮ ಬಗ್ಗೆ ಹೇಳೋದಾದ್ರೆ, ಅಂದ್ರೆ ಯಾವಾಗ ಶುರು ಆಯಿತು ಈ ಒಂದು ಥಾಟ್, ನಿಮ್ಮ ಜರ್ನಿ ಹೇಗೆ ಇಷ್ಟು ಒಂದು ದೊಡ್ಡ ಎಜುಕೇಶನ್ ಇನ್ಸ್ಟಿಟ್ಯೂಟ್ ನ ಬಿಲ್ಡ್ ಮಾಡೋದಕ್ಕೆ ಹೇಗೆ ಶುರು ಆಯಿತು ಅನ್ನುವಂಥದ್ದು? ಸೊ ನಮಸ್ಕಾರ ಎಲ್ಲರಿಗೂ. ಸೊ ಹೇಳಕ್ ಹೋದ್ರೆ ಫಸ್ಟ್ ನಾನು ಓದಿದೆಲ್ಲ ಸ್ಕಾಲರ್ಶಿಪ್ ಅಲ್ಲ. ನನ್ನ ತಂದೆ ಬಂದು ಜ್ಯೂಸ್ ಅಂಗಡಿ ಒಂದು ನಡೆಸ್ತಾ ಇದ್ರು. ಫಸ್ಟ್ ಓದಿರೋ ಸ್ಕೂಲಲ್ಲಿ ಅಷ್ಟೊಂದು ಒಳ್ಳೆ ಟೀಚರ್ಸ್ ಇರಲಿಲ್ಲ. ಬಟ್ ವೆನ್ ಐ ಕೇಮ್ ಟು ಕ್ರೈಸ್ಟ್ ಯೂನಿವರ್ಸಿಟಿ, ಸಡನ್ನಾಗಿ ನೋಡೋಕ್ಕೆ ಹೋದರೆ ತುಂಬಾ ಎಕ್ಸ್ಪೋಜರ್ ಇದೆ. ಆ್ಯಂಡ್ ನಾವು ಬಂದಿರೋ ಬ್ಯಾಕ್ಗ್ರೌಂಡಿಂದ ಇಲ್ಲಿಗೆ ನೋಡೋಕ್ಕೆ ಹೋದರೆ ವಾಟ್ ಎಜುಕೇಷನ್ ಕ್ಯಾನ್ ಮೇಕ್ ಅ ಡಿಫ್ರೆನ್ಸ್ ಟು ಅ ಪರ್ಸನ್ ಇಸ್ ವಾಟ್ ಐ ಗಾಟ್ ಟು ನೋ. CA ಮಾಡೋ ಐಡಿಯಾನೂ ಇರಲಿಲ್ಲ. ಫೋರ್ಸ್ ಮಾಡಿ ಯಾರೋ ತೊಗೊಳಕ್ಕೆ ಹೇಳಿದ್ರು, ತೊಗೊಂಡೆ. ಅದಾದ್ಮೇಲೆ ನೋಡೋಕೆ ಹೋದರೆ ಮೈ ಎಂಟೈರ್ ಲೈಫ್ ಸ್ಟೈಲ್ ಚೇಂಜ್ ಆಫ್ಟರ್ ಐ ಕಂಪ್ಲೀಟೆಡ್. ಸೊ ನಾನು CA ಆದಮೇಲೆ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಹೋದೆ. ದೆನ್ ವೆನ್ ಐ ವೆಂಟ್ ದೇರ್ ಐ ಸ್ಟಾರ್ಟೆಡ್ ರಿಯಲೈಸಿಂಗ್ ತುಂಬ ಜನಕ್ಕೆ ಇದು ಅರಿವೇ ಇಲ್ಲ ದಟ್ BCom ಜೊತೆಗೆ CA ಮಾಡ್ಬೋದು. ನನಗಿಂತ 20-30 ವರ್ಷ ಎಕ್ಸ್ಪೀರಿಯನ್ಸ್ ಇರೋರು ನನ್ನ ಸರ್ ಅಂತ ಕರೆಯೋಕ್ಕೆ ಶುರು ಮಾಡೋದು. ಆ್ಯಂಡ್ ವೆನ್ ಐ ಸ್ಟಾರ್ಟೆಡ್ ಆಸ್ಕಿಂಗ್ ದಮ್ ವಾಟ್ ಈಸ್ ಇಟ್, ದೇ ಸೆಡ್ ಸರ್ ನಮ್ಗೆ ಇದ್ರ ಬಗ್ಗೆ ಎಲ್ಲ ನಾಲೆಜೇ ಇಲ್ಲ ಅಂತ. ದಟ್ ಈಸ್ ವೆನ್ ಐ ಥಾಟ್ ವೈ ಡೋಂಟ್ ಐ ಟ್ರೈ ಟು ಡಿಗ್ ಡೀಪ್. ಅಲ್ಲಿಂದ ಸ್ಟಾರ್ಟ್ ಆಗಿದೆ ಅರಿವು ಪ್ರೋ, ಟು ಸ್ಟಾರ್ಟ್ ಸ್ಪ್ರೆಡಿಂಗ್ ಮೋರ್ ಅವೇರ್ನೆಸ್ ಅಬೌಟ್ ಇಟ್. ಓಕೆ, ಅಂದ್ರೆ ಈಗ ಸಾಮಾನ್ಯವಾಗಿ ನೀವು ಹೇಳ್ತಾ ಇದ್ರಿ ಅಂದ್ರೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು, ಇದನ್ನ ತಿಳಿಸೋದೇ ಒಂದು ಮಾರ್ಗ ಆಯ್ತು ಅನ್ನುವಂಥದ್ದು. ಅಂದ್ರೆ ಈಗ ಶಿಕ್ಷಣ ಸಂಸ್ಥೆ ಕಟ್ಟಬೇಕು ಅನ್ನುವಂಥದ್ದು ಆ ಥಾಟ್ ಹೇಗೆ ಬಂತು, ಮತ್ತೆ ಆ ಪ್ರೊಸೀಜರ್ ಹೇಗಿತ್ತು? ನೀವು ಅಂದ್ರೆ ಟ್ರೈ ಮಾಡೋಣ ಅಂತ ಮಾಡಿದ ಅಥವಾ ಯಾವ ರೀತಿ ಶುರು ಆಯ್ತು ಅನ್ನೋ? ಸೊ ನಾನು ಹೇಳ್ದಾಗೆ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗಲ್ಲಿ ಕೆಲಸ ಮಾಡುವಾಗ ಪಾರ್ಟ್ ಟೈಮ್ ಟೀಚ್ ಮಾಡ್ತಾ ಇದ್ದೆ. ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗಲ್ಲಿ ದುಡ್ಡಿದ್ರು ಟೀಚಿಂಗ್ ಸ್ಟಾರ್ಟೆಡ್ ಗಿವಿಂಗ್ ಮಿ ಮೋರ್ ಹ್ಯಾಪಿನೆಸ್. ಸೊ ಐ ಸ್ಟಾರ್ಟೆಡ್, ಮನೆಗೆ ಬಂದು ಹೇಳಿದೆ ನಾನು ಟೀಚ್ ಮಾಡಬೇಕು, ಕ್ಯಾನ್ ಐ ಲಿವ್ ಇಟ್ ಅಂತ. ನಿಮ್ಗೆ ಅದೇ ಖುಷಿ ಕೊಡಂಗಿದ್ರೆ ಮಾಡು ಅಂದರು. ಸೊ ಅದು ಸ್ಟಾರ್ಟ್ ಮಾಡಿರೋದು ಹೇಗಾಯಿತು ಅಂದರೆ, ಸ್ಟಾರ್ಟ್ ಮಾಡಿದ್ವಿ. ಸ್ಟೂಡೆಂಟ್ಸ್ ಎಲ್ಲ ಇದ್ದವರು, ಸರ್ ಏನಕ್ಕೆ ನೀವು ಬರೀ ಒಂದು ಕಾಲೇಜಲ್ಲಿ ಮಾಡ್ತೀರಾ, ವೈ ಡೋಂಟ್ ವಿ ಕ್ರಿಯೇಟ್ ಅ ಕಂಪನಿ ಆ್ಯಂಡ್ ದೆನ್ ಮೇಕ್ ಇಟ್ ಅವೈಲಬಲ್ ಫಾರ್ ಆಲ್ ಅಂತ. ಸೊ ಇದು ಸ್ಟಾರ್ಟ್ ಆಗಿದೆ ಸ್ಟೂಡೆಂಟ್ಸ್ ಬಲವಂತವಾಗಿ. ಇಟ್ಸ್ ನಾಟ್ ಸಮಥಿಂಗ್ ಐ ನೆವರ್ ಹ್ಯಾಡ್ ಅನ್ ಇಂಟೆನ್ಷನ್ ಟು ಡೂ ಇಟ್. ಇಟ್ ವಾಸ್ ಪ್ಯೂರ್ಲಿ ದಟ್ ಓಕೆ ಪಾಠ ಮಾಡೋಣ, ಆದಷ್ಟು ಹಳ್ಳಿಗಳಿಗೆ ಹೋಗಿ ಮಾಡೋಣ ಅಂತ. ಬಟ್ ಇಟ್ ಸ್ಟಾರ್ಟೆಡ್ ಬಿಕಮಿಂಗ್ ಎನ್ ಇನ್ಸ್ಟಿಟ್ಯೂಷನಿಂದ ಈಗ ಟುಡೇ ವಿ ಆರ್ ಕೇಟರಿಂಗ್ ಟು ಅರೌಂಡ್ 18,000 ಸ್ಟೂಡೆಂಟ್ಸ್ ಪರ್ annum. ಕರೆಕ್ಟ್. ದಟ್ಸ್ ವೆರಿ ನೈಸ್. ನೀವು ಹೇಳ್ದಾಗೆ ಈಗ ತುಂಬಾ ಜನ ಕೋಚಿಂಗ್ ಕೊಡೋದಾದ್ರೆ ತುಂಬಾ ಸಂಸ್ಥೆಗಳಿದೆ, ಅದಕ್ಕೆ ಸಾಕಷ್ಟು ದುಡ್ಡು ಕೊಟ್ಟು ಹೋಗ್ತಾರೆ, ಅದೆಲ್ಲವೂ ಕೂಡ ಇದೆ. ಬಟ್ ಒಬ್ಬ ಸ್ಟೂಡೆಂಟ್ನ ಕರಿಯರ್ ಅನ್ನ ಶೇಪ್ ಮಾಡೋದು ಅದು ಬಹಳ ಮುಖ್ಯವಾಗುತ್ತೆ. ಸೊ ಅರಿವು ಪ್ರೋ ಅಂತ ಕೆಲಸವನ್ನ ಮಾಡ್ತಾ ಇದೆ ಅಂತ ಕೇಳ್ತಾ ಇದೀವಿ ನಾವು, ಅದ್ರ ಬಗ್ಗೆ ಹೇಳೋದು. ಸೊ ನಾವು ನೋಡಕ್ ಹೋದ್ರೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಹೇಳಕ್ ಹೋದ್ರೆ ಸುಮಾರು 52 ಲಕ್ಷ ಜನ ಕಾಮರ್ಸ್ ಮಾಡ್ತಾ ಇದಾರೆ ಇಂಡಿಯಾದಲ್ಲಿ. ಬಟ್ ಪ್ರೊಫೆಷ್ನಲ್ ಪ್ರೋಗ್ರಾಮ್ಸ್ಗೆ ಎನ್ರೋಲ್ ಆಗ್ತಾ ಇರೋದು ನೋಡಿದ್ರೆ 2 ಲಕ್ಷ ಜನ ಅಷ್ಟೇ. ಒಂದು ಮೇ ಬಿ ಎಲ್ಲರಿಗೂ ಕಷ್ಟ ಅನ್ನೋ ಭಾವನೆ, ಅಥವಾ CA ಬಿಟ್ಟು ಬೇರೆ ಏನು ಅಂತ ಗೊತ್ತಿಲ್ಲ. ಇನ್ನೊಂದು ಕಡೆ ನೋಡಕ್ಕೆ ಹೋದರೆ ಕೋರ್ಸ್ಗಳ ಬಗ್ಗೆ ಅರಿವಿಲ್ಲದೆ ಇರೋದು ಇನ್ನೊಂದು ಪ್ರಾಬ್ಲಮ್ ಆಗಿತ್ತು. ಸೊ ನಾವೇನು ಅಂದ್ಕೊಂಡ್ವಿ, ಹೋಗಿ ಜನರಿಗೆ ತಿಳಿಸೋಣ, ದಯವಿಟ್ಟು ಬರೀ BCom ಅಥವಾ BBA ಮಾಡಬೇಡಿ, ಅದ್ರ ಜೊತೆ ಏನೋ ಒಂದು ಮಾಡಿ ಅಂತ. ಆ್ಯಂಡ್ ಪೀಪಲ್ ಸಾ ದಟ್ ಓಕೆ ಇವ್ನು ಕೋರ್ಸ್ನ ಸೆಲ್ ಮಾಡ್ತಾ ಇಲ್ಲ, ನಮ್ಮ ಒಳ್ಳೇದಕ್ಕೆ ಹೇಳ್ತಾ ಇದ್ದಾನೆ, ಇದ್ರ ಜೊತೆ ಏನೋ ಒಂದು ಟ್ರೈ ಮಾಡೋಣ ಅನ್ನೋದು ಹಂಗೆ ಸ್ಟಾರ್ಟ್ ಆಗಿ ದಟ್ ಇಸ್ ವೈ ಅರಿವು ಅನ್ನೋ ಹೆಸರು ಬಂದಿರೋದು. ಸೊ ಇಟ್ ವಾಸ್ ಮೋರ್ ಟು ಕ್ರಿಯೇಟ್ ದಟ್ ಅವೇರ್ನೆಸ್. ವಿ ನೆವರ್ ವಾಂಟೆಡ್ ಟು ಸೆಲ್ ಆರ್ ಅದರ್ ಪಾರ್ಟ್. ತುಂಬ ಜನ ಹೋಗಿ ಹೇಳ್ತಾರೆ CA ಬಂದಿದ ತಕ್ಷಣ CA ಆಗ್ತೀಯಾ ಏನು ಅಂತ. ಪಾಸ್ ಆಗದೆ 100ರಲ್ಲಿ ಒಬ್ಬರಾದಾಗ ಇಟ್ಸ್ ನಾಟ್ ರೈಟ್ ಟು ಸೆಲ್ ಸಮಥಿಂಗ್. ರಾದರ್ ದಯವಿಟ್ಟು BCom ಜೊತೆ ಏನೋ ಒಂದು ಮಾಡಿ ಅನ್ನೋದೇ ನಮ್ಮ ಉದ್ದೇಶ ಆಗಿತ್ತು ಹೇಳಲಿಕ್ಕೆ.
ಕರೆಕ್ಟ್. ದಟ್ಸ್ ವೆರಿ ನೈಸ್ ಪಾಯಿಂಟ್ ಆ್ಯಕ್ಚುಲಿ. ಮತ್ತು ಈಗ ನೀವು ಹೇಳ್ತಾ ಇದ್ರಿ ಅಂದರೆ ಅರಿವು ಪೂರ್ವಲ್ಲಿ ಈಗ ಕೋರ್ಸಸ್ ಅಂತ ಬಂದಾಗ ಯಾವೆಲ್ಲ ಕೋರ್ಸಸ್ನ ಒದಗಿಸ್ತೀರಾ ಮತ್ತು ಅದು ಯಾವ ಮೆಥಡ್ಸಲ್ಲಿ ಕೊಡ್ತೀರಾ ಅದರ ಬಗ್ಗೆ ತಿಳಿಸಿ. ಓಕೆ, ಅರಿವು ಪ್ರೋ ಅಲ್ಲಿ ಕಾಮರ್ಸ್ ರಿಲೇಟೆಡ್ ಎಲ್ಲ ಕೋರ್ಸ್ಗಳು ಅವೈಲೇಬಲ್ ಇದೆ. ಸ್ಟಾರ್ಟಿಂಗ್ ಇಂಡಿಯನ್ ಕೋರ್ಸ್ ನೋಡೋಕೆ ಹೋದರೆ CA, CS ಮತ್ತು CMA ಅಂತ ಇದೆ. ಇಂಟರ್ನ್ಯಾಷನಲ್ ಲೆವೆಲ್ ಹೋಗೋಕ್ಕೋದ್ರೆ CPA, ACCA, CMA US, CFA, CFP ಅನ್ನೋ ಇಂಟರ್ನ್ಯಾಷನಲ್ ಕೋರ್ಸಸ್ಗಳಿದೆ. ಸೊ ಈ ಎಲ್ಲ ಕೋರ್ಸ್ಗಳು ಏನಾದರೂ ಸ್ಟೂಡೆಂಟ್ಸ್ಗಿಲ್ಲ ನನಗೆ ಫೇಸ್ ಟು ಫೇಸ್ ಕ್ಲಾಸಸ್ ಅಟೆಂಡ್ ಆಗಬೇಕಂದ್ರೆ ನಮ್ಮ ಸೆಂಟರ್ಗಳು ಬ್ಯಾಂಗ್ಳೂರಲ್ಲಿ, ಚೆನ್ನೈ, ಕೊಯಂಬತ್ತೂರಲ್ಲಿದೆ. ಇಲ್ಲ ನಾನು ಬರಲಿಕ್ಕಾಗಲ್ಲ, ಹಳ್ಳಿಯಲ್ಲಿದ್ದೀನಿ, ಬಂದರೆ ಹಾಸ್ಟೆಲ್ಗೆಲ್ಲ ಖರ್ಚಾಗುತ್ತೆ ಅಂದರೆ ದೇ ಕ್ಯಾನ್ ಟೇಕ್ ದ ಲೈವ್ ಆನ್ಲೈನ್ ಕ್ಲಾಸಸ್, ಮನೆಯಲ್ಲೇ ಕೂತ್ಕೊಂಡು ಕ್ಲಾಸಸ್ನ ಅಟೆಂಡ್ ಆಗ್ಬೋದು. ಇಲ್ಲ ನನಗೆ ಅದು ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂದರೆ ಆ ರೆಕಾರ್ಡೆಡ್ ಕ್ಲಾಸ್ ಆರ್ ಅವೈಲೇಬಲ್ ವಿಚ್ ಇಸ್ ದ ಮೋಸ್ಟ್ ಅಫೋರ್ಡಬಲ್ ಇನ್ ದ ಕಂಟ್ರಿ. ಸೊ ಆಲ್ಮೋಸ್ಟ್ $1,500 ಒಂದು ತಿಂಗಳಲ್ಲಿ ಮಾಡ್ಬೋದು, ವಿಚ್ ಇಸ್ ಸಮಥಿಂಗ್ ವಿಚ್ ಇಸ್ ಆಸ್ ಲೋವರ್ ಆಸ್ ವಾಟ್ ಯು ಆರ್ ಸ್ಪೆಂಡಿಂಗ್ ಆನ್ ಯುವರ್ ಡೇ ಟು ಡೇ ಎಕ್ಸ್ಪೆನ್ಸಸ್ ನೋಡೋಕೆ ಹೋದ್ರೆ. ಸೊ ಈ 3 ರೀತಿಯಲ್ಲೂ ಇದೆ. ಅದು ಇಲ್ಲ ಅಂದರೆ ನಮ್ಮದು ಸುಮಾರು 30 ಕಾಲೇಜ್ಗಳಲ್ಲಿ ಟೈಅಪ್ ಇದೆ. ಆ ಕಾಲೇಜ್ಗಳಲ್ಲಿ ನಾವೇ ಹೋಗಿ ಮಾಡ್ತಾ ಇದೀವಿ. ಕರೆಂಟ್ಲಿ ಬೆಂಗಳೂರಲ್ಲಿ ಆಲ್ಮೋಸ್ಟ್ 20 ಕಾಲೇಜಲ್ಲಿದೆ. ಬೆಂಗಳೂರು ಬಿಟ್ಟು ಇನ್ನು ಏನಂತಾರೆ ಗುಲ್ಬರ್ಗ, ಹಾಸನ್ ಆ ಕಡೆಗೆಲ್ಲಾನು ಒಂದೊಂದು ಕಾಲೇಜ್ಗಳಲ್ಲಿದೆ. ಓಕೆ. ಇನ್ನು ಈಗ ಆನ್ಲೈನ್ ಕೋರ್ಸಸ್ ಅಂತ ಬಂದಾಗ ಈಗ ಎಲ್ಲದು ತುಂಬಾನೇ ಹೆಚ್ಚಾಗಿದೆ, ತುಂಬಾ ಸ್ಟೂಡೆಂಟ್ಸ್ ಅದರ ಉಪಯೋಗ ತಗೊಳ್ತಾ ಇದ್ದಾರೆ. ಬಟ್ ಅಂದ್ರೆ ಯಾವುದೇ ಒಂದು ಸಂಸ್ಥೆ ಆಗಲಿ ಅದರ ಮಾನ್ಯತೆ ಬಗ್ಗೆ ಮೊದಲು ಗಮನ ಕೊಡುವಂಥದ್ದು ತುಂಬಾ ಜನ. ಈಗ ಆನ್ಲೈನ್ ಕೋರ್ಸಸ್ ಮೂಲಕ ಅದರ ಸರ್ಟಿಫಿಕೇಶನ್ ಆಗಿರ್ಬೋದು ಅಥವಾ ಅದರಿಂದ ಬರುವಂತಹ ಮಾನ್ಯತೆ ಎಷ್ಟು ಹೆಲ್ಪ್ ಆಗುತ್ತೆ ಸ್ಟೂಡೆಂಟ್ಸ್ಗೆ ಅನ್ನುವಂಥದ್ದು. ಮತ್ತೆ ನೀವು ಹೇಳಿದ್ರಿ ಇಂಟಿಗ್ರೇಟೆಡ್ ಕಾಲೇಜಸ್ ಜೊತೆ ಮಾಡ್ಕೊಂಡು ಕೂಡ ಮಾಡ್ತೀರಾ ಅಂತ. ಸೊ ಅದು ಯಾವ ರೀತಿ ಸ್ಟೂಡೆಂಟ್ ರಿಸ್ಕ್ನ ಕಡಿಮೆ ಮಾಡುತ್ತೆ? ಓಕೆ, ಈಗ ಈ ಪ್ರೊಫೆಷನಲ್ ಪ್ರೋಗ್ರಾಮ್ಸ್ಗಳಲ್ಲಿ ನೋಡಕ್ಕೆ ಹೋದರೆ ಪಾಸಿಂಗ್ ರೇಟ್ ಬಂದು ಸುಮಾರು 20-30% ಅಷ್ಟೇ ಕ್ಲಿಯರ್ ಆಗೋದು 100 ಜನದಲ್ಲಿ. ಸೊ ತುಂಬ ಜನ ಏನು ಮಾಡ್ತಾರೆ, ನಾನು ಬರೀ CA ಮಾಡ್ತೀನಿ ಅಥವಾ ಬರೀ ACCA ಮಾಡ್ತೀನಿ ಅಂತ ಫೇಲ್ ಆಗಿಬಿಟ್ರೆ ಮುಂದೆ ನಿಮ್ಮ ಕರಿಯರ್ ಸ್ಟಾಪ್ ಆಗೋಗ್ಬಿಡುತ್ತೆ. ಹಾಗಾಗಿ ಈ ಇಂಟಿಗ್ರೇಟೆಡ್ ಪ್ರೋಗ್ರಾಮಲ್ಲಿ ಏನಾಗುತ್ತೆ ಅಂದರೆ ನಿಮಗೆ BCom ಬಂದು ಬ್ಯಾಕಿಂಗ್ ಆಗಿರುತ್ತೆ. ಸೊ ನೀವು ಫೇಲ್ ಆದ್ರೂ ಅಟ್ಲೀಸ್ಟ್ ನಿಮ್ಗೆ ಅಂಡರ್ ಗ್ರಾಡ್ ಇರುತ್ತೆ ಅಂತ. ತುಂಬ ಜನ ಏನಂತಾರೆ, ಐದರ್ ಬರೀ CA ಹೋಗ್ಬಿಡ್ತಾರೆ ಅಥವಾ ಬರೀ BCom ಹೋಗ್ಬಿಡ್ತಾರೆ. ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ನಿಮಗೆ ಎರಡನ್ನೂ ಬ್ಯಾಲೆನ್ಸ್ ಮಾಡೋದಕ್ಕೆ ಶುರು ಮಾಡುತ್ತೆ. ಸೊ ದಟ್ ವೇ ಯುವರ್ ರಿಸ್ಕ್ ಇಸ್ ಲಿಟಲ್ ರೆಡ್ಯೂಸ್ಡ್. ಆ್ಯಂಡ್ ಆಲ್ಸೋ ಇಂಟಿಗ್ರೇಟೆಡ್ ಕಾಲೇಜ್ಗಳಲ್ಲಿ ಏನಾಗುತ್ತೆ ಅಂದರೆ, ಈಗ ಫಾರ್ ಅನ್ ಎಕ್ಸಾಂಪಲ್ ನೀವು ಅಕೌಂಟ್ಸ್ ಅನ್ನೋದು BCom ಅಲ್ಲೂ ಓದ್ತೀರಾ, CAಲ್ಲೂ ಓದ್ತೀರಾ. ಈ ಇಂಟಿಗ್ರೇಟೆಡಲ್ಲಿ ಏನು ಮಾಡ್ತಾರೆ, ನಿಮ್ಮ CA ಪೋರ್ಷನ್ಸ್ನೇ BCom ಅಲ್ಲಿ ಹೇಳ್ಕೊಡ್ತಾರೆ. ಸೊ ಹಂಗಾಗಿ ನೀವು ಪದೇ ಪದೇ ಒಂದೇ ಟಾಪಿಕ್ನ ಎರಡೆರಡು ಕಡೆ ಕ್ಲಾಸ್ ಅಟೆಂಡ್ ಆಗೋದು ತಪ್ಪುತ್ತೆ. ಸೊ ಹಂಗಾಗಿ ನೀವು ಓದೋದು ಕಮ್ಮಿ ಆಗುತ್ತೆ. ದಟ್ ಇಸ್ ಅನ್ ಅದರ್ ಅಡ್ವಾಂಟೇಜ್ ದಟ್ ಸ್ಟೂಡೆಂಟ್ಸ್ ಹ್ಯಾವ್ ಇಟ್. ನೀವು ಹೇಳಿದ್ರೆ ಅಂದರೆ ಪಾಸ್ ಆಗೋವರ ಸಂಖ್ಯೆನೇ ತುಂಬ ಕಡಿಮೆ ಆಗಿದೆ, ವಿಚ್ ಇಸ್ ವೆರಿ ಚಾಲೆಂಜಿಂಗ್ ಅನ್ನುವಂಥದ್ದು. ಅಂದರೆ ನಿಮಗೆ ಯಾಕೆ ಅಂತ ಅನಿಸುತ್ತೆ? ಇಸ್ ಇಟ್ ರಿಯಲಿ ದ್ಯಾಟ್ ಡಿಫಿಕಲ್ಟ್ ಅಥವಾ ಸೀಟ್ ವೈಸ್ ಆಗಿರ್ಬೋದು ಅದರ ರಿಕ್ವೈರ್ಮೆಂಟ್ ಕಡಿಮೆ ಇದೆ ಅಂತನಾ? ಯಾತಕ್ಕಾಗಿ ಹಾಗಾಗತ್ತೆ? ಓಕೆ, ಸೊ ಈ ಎಲ್ಲ ಕೋರ್ಸ್ಗಳು ಈಗ ಪ್ರೊಫೆಷನಲ್ ಪ್ರೋಗ್ರಾಮ್ಸ್ ಏನು ಅಂತೀವೋ ಕಾಮರ್ಸಲ್ಲಿ, ವಿ ಆರ್ ಕಾಲ್ಡ್ ಆಸ್ ಫಿನಾನ್ಷಿಯಲ್ ಡಾಕ್ಟರ್ಸ್ ಆಫ್ ದ ಕಂಟ್ರಿ. ಸೊ ನೀವೀಗ ಯಾರೋ ಒಬ್ಬರಿಗೆ ಹಾರ್ಟ್ ಸರ್ಜರಿಗೆ ಹೋಗ್ಬೇಕಂದ್ರೆ ಯಾವುದೋ ರ್ಯಾಂಡಮ್ ಡಾಕ್ಟರ್ಗೆ ಹೋಗಲ್ಲ ತಾನೆ, ಯು ಗೋ ಟು ಅ ಸ್ಪೆಷಲೈಸ್ಡ್ ಕಾರ್ಡಿಯಾಲಜಿಸ್ಟ್. ಹಾಗೆಯೇ ಈ ಎಲ್ಲ ಪ್ರೊಫೆಷನಲ್ ಪ್ರೋಗ್ರಾಮಲ್ಲೂ ಒಂದೊಂದು ಸ್ಪೆಷಲೈಸೇಷನ್ ಇದೆ. ಸೊ ನೀವು ಸ್ಪೆಷಲೈಸೇಷನ್ ಒಂದ್ಸತಿ ಕ್ಲಿಯರ್ ಆದಮೇಲೆ ನಿಮಗೆ ಸರ್ಟಿಫಿಕೇಟ್ ಇಸ್ ವ್ಯಾಲಿಡ್ ಥ್ರೂ ಗೌರ್ಮೆಂಟ್ ಡಾಕ್ಯುಮೆಂಟ್ಸ್. ಸೊ ಹಂಗಾಗಿ ಏನಾಗುತ್ತೆ, ದೇ ವಾಂಟ್ ಟು ಮೇಕ್ ಶ್ಯೂರ್ ದ ವೆರಿ ಸೀರಿಯಸ್ ಕ್ಯಾಂಡಿಡೇಟ್ಸ್ ಕ್ಲಿಯರ್. ಸೊ ಈಗ ಸ್ಟೂಡೆಂಟ್ಸ್ಗಳು ಏನು, ಐ ಆಮ್ ವೆರಿ ಸ್ಯಾಡ್ ಟು ಸೇ ಅಬೌಟ್ ಇಟ್, ಡ್ಯೂರಿಂಗ್ ಆರ್ ಸ್ಕೂಲ್ ಎಜುಕೇಷನ್ ಎಲ್ಲ ನೋಡಕ್ಕೆ ಹೋದರೆ ಲಾಸ್ಟ್ 5 ವರ್ಷದ ಪೇಪರ್ ಓದು ಗ್ಯಾರಂಟಿ 90% ಬರುತ್ತೆ. ರಿಯಲ್ ಲೈಫ್ ಇಂಪಾರ್ಟೆನ್ಸೇ ಏನೂ ಇಲ್ಲ. ವೆರಸ್ ಇದರಲ್ಲೆಲ್ಲೂ ನೀವು ನಿನ್ನೆ GST ಇಂಪ್ಲಿಕೇಶನ್ ಆಯಿತು ಅಂದರೆ ನಾಳೆ ಎಕ್ಸಾಮಲ್ಲಿ ಕೇಳೋ ಅಗತ್ಯ ಅಂದರೆ ಚಾನ್ಸಸ್ ಇದೆ. ಸೊ ಹಂಗಾಗಿ ಯು ಹ್ಯಾವ್ ಟು ಬಿ ಅಪ್ಡೇಟೆಡ್. ಸ್ವಲ್ಪ ನಮ್ಮ ಸ್ಕೂಲ್ ಸಿಸ್ಟಮ್ಸ್ ಎಲ್ಲ ಚೇಂಜ್ ಆದರೆ ಮೇ ಬಿ ದ ಪಾಸಿಂಗ್ ರೇಟ್ಸ್ ವಿಲ್ ಇನ್ಕ್ರೀಸ್, ಬಿಕಾಸ್ ದೇ ಹ್ಯಾವ್ ಆಲ್ ಗಾಟ್ ಇನ್ ಟು ಏನಂತಾರೆ ಮಗ್ ಮಾಡಿ ಎಕ್ಸಾಮ್ ಬರೆಯೋದ್ರಿಂದ ಅಲ್ಲಿಂದ ರಿಯಲ್ ಲೈಫ್ ಅಪ್ಲಿಕೇಶನ್ ಬರೋದು ಸ್ವಲ್ಪ ಸ್ಟೂಡೆಂಟ್ಸ್ಗೆ ಕಷ್ಟ ಆಗ್ತದೆ. ಸೆಕೆಂಡ್ ಬಂದು ಎಲ್ಲ ಎಕ್ಸಾಮ್ಗಳು ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಮಾತ್ರ ಟೆಸ್ಟ್ ಆಗುತ್ತೆ. ಸೊ ಇಂಗ್ಲಿಷ್ ಆಸ್ ಅ ಲ್ಯಾಂಗ್ವೇಜ್ ಇಸ್ ನಾಟ್ ಪ್ರಿಟಿ ಪ್ರಿವಿಲೆಂಟ್ ಇನ್ ದ Tier 2, Tier 3 cities.
ಹಂಗಾಗಿ ಸ್ಟೂಡೆಂಟ್ಸ್ ಸ್ವಲ್ಪ ಅದನ್ನ ಪ್ರೆಸೆಂಟ್ ಮಾಡೋದು ಕಷ್ಟಪಡ್ತಾರೆ. ಸೊ ಇಟ್ ವಿಲ್ ಟೇಕ್ ಸಮ್ ಟೈಮ್, ಇಟ್ಸ್ ನಾಟ್ ದಟ್ ಡಿಫಿಕಲ್ಟ್. ನನಗೂ ಇಂಗ್ಲೀಷ್ ಬರ್ತಾ ಇರಲಿಲ್ಲ ಸ್ಟಾರ್ಟ್ ಮಾಡಿದಾಗ, ಬಟ್ ವಿ ಹ್ಯಾವ್ ಗಾನ್ ಥ್ರೂ ಇಟ್ ಆ್ಯಂಡ್ ಇಟ್ಸ್ ಕ್ಯಾನ್ ಬಿ ಅಚೀವ್ಡ್ ಇಫ್ ಯು ಹ್ಯಾವ್ ಅ ರೈಟ್ ಫೋಕಸ್ ಆನ್ ಇಟ್. ಕರೆಕ್ಟ್. ಆದರೆ ಕೆಲವೊಂದು ಕೋರ್ಸ್ಗಳಲ್ಲಿ ಏನಾಗುತ್ತೆ, ಅದು ಕೇಳುವಂಥ ಟೈಮ್ ಆ್ಯಂಡ್ ಎನರ್ಜಿ ಅಷ್ಟಿದ್ದೇ ಇರುತ್ತೆ ಅಂತ ಅನ್ಸುತ್ತೆ. ಯಾಕಂದರೆ ಈಗ CA ಅಂತ ಕೋರ್ಸ್ಗಳಲ್ಲಿ ಅದನ್ನು ಫೇಲ್ಯೂರ್ ಅಂತ ಹೇಳೋದಕ್ಕಾಗೋದಿಲ್ಲ. ಅದು ಮಲ್ಟಿಪಲ್ ಅಟೆಂಪ್ಟ್ಸ್ ಆಗಿರ್ಬೋದು, ಅದು ತಗೊಳುತ್ತೆ. ಬಟ್ ತುಂಬ ಜನ ಸ್ಟೂಡೆಂಟ್ಸ್ಗೂ ಕೂಡ ಅದು ಎಫೆಕ್ಟ್ ಮಾಡ್ಕೊಳ್ತಾರೆ. ಅದು ಮಾಡಬಾರ್ದು ಅನ್ನುವಂಥದ್ದು. ಕರೆಕ್ಟ್. ತಗೊಂಡಾಗ ನೋಡೋಕ್ಕೋದ್ರೆ ನಾವು ಸಿಂಪಲ್ ಕಂಪ್ಯಾರಿಸನ್ ನೋಡೋಕ್ಕೋದ್ರೆ ಒಂದು BCom ಮಾಡೋರಿಗೆ ಒಂದು ಸಂಬಳ ಅನ್ನೋದು 2.5-3 ಲಕ್ಷ ಬರ್ಬೋದು. CA ಆದವ್ರಿಗೆ 12 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ ಸ್ಯಾಲ್ರಿ. ಸೊ ವೆನ್ ಯು ಹ್ಯಾವ್ ದಟ್ ಡಿಫ್ರೆನ್ಸ್, ನೀವು 1 ಅಟೆಂಪ್ಟ್ 2 ಅಟೆಂಪ್ಟ್ ಜಾಸ್ತಿ ತೊಗೊಂಡ್ರು ನೀವು 3 ಲಕ್ಷದಿಂದ 12 ಲಕ್ಷ ಹೋಗ್ಲಿಕ್ಕೆ ಗೊತ್ತು ನಿಮ್ಗೆ ಎಷ್ಟು ಟೈಮ್ ತೊಗೊಳುತ್ತೆ ಅಂತ. ಬಟ್ ದಿಸ್ 1 year ಕ್ಯಾನ್ ಚೇಂಜ್ ದಟ್. ಸೊ ದಯವಿಟ್ಟು ಏನಂತಾರೆ, ಫೋಕಸ್ ಆನ್ ಲರ್ನಿಂಗ್ ದ ಕಾನ್ಸೆಪ್ಟ್ಸ್, ಪುಟ್ ಇನ್ ದಟ್ ರೈಟ್ ಎಫರ್ಟ್, ಐ ಥಿಂಕ್ ಇಟ್ ವಿಲ್ ಹ್ಯಾಪನ್. ಅಂದರೆ ಇಂಥ ಸಂದರ್ಭಗಳಲ್ಲಿ ಪೇರೆಂಟ್ಸ್ ಆಗಿರ್ಬೋದು ಅಥವಾ ಮನೇಲಿರುವಂಥವ್ರು, ಅವರು ಕೂಡ ಸ್ಟೂಡೆಂಟ್ಸ್ಗೆ ತುಂಬಾ ಹೆಲ್ಪ್ ಮಾಡಬೇಕಾಗುತ್ತೆ. ಲೈಕ್ ಎಸ್ಪೆಷಲಿ ದ ಮೆಂಟಲ್ ಸಪೋರ್ಟ್, ಅದಕ್ಕೆ ಅದು ಕೂಡ ಬಹಳ ಇಂಪಾರ್ಟೆಂಟ್ ಇರುತ್ತೆ ಅನ್ಸುತ್ತೆ. ಕರೆಕ್ಟ್. ಏನಕ್ಕಂದರೆ ತುಂಬ ಜನಕ್ಕೆ ಲೈಕ್ ಐ ಟೋಲ್ಡ್ ಯು, ಸ್ಕೂಲ್ ಎಜುಕೇಷನಲ್ಲಿ ತುಂಬಾ ಈಸಿ ಆಗಿರೋದ್ರಿಂದ ಈಗ, ಬಿಕಾಸ್ ಗೌರ್ಮೆಂಟ್ ವಾಂಟ್ಸ್ ಮೋಸ್ಟ್ ಪೀಪಲ್ ಟು ಗೆಟ್ ಎಜುಕೇಟೆಡ್, ಅಲ್ಲಿ ತುಂಬ ಈಸಿ ಆಗಿರೋದ್ರಿಂದ ಸಡನ್ಲಿ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಆಗ್ತದಂಗೆ ಸ್ಟೂಡೆಂಟ್ಸ್ ಮೆಂಟಲ್ ಪ್ರೆಷರ್ ಜಾಸ್ತಿ ಆಗ್ತದೆ. ಆ್ಯಂಡ್ ದೇರ್ ಪೇರೆಂಟ್ಸ್ ಸಪೋರ್ಟ್ ವಿಲ್ ಬಿ ರಿಕ್ವೈರ್ಡ್ ಟು ಗೈಡ್ ದೆಮ್ ಅಕ್ರಾಸ್ ವೈ ಆರ್ ದೇ ಡೂಯಿಂಗ್ ಇಟ್. ಅದರಿಂದ ಅವ್ರಿಗೆ ಭಾಳ ಅನುಕೂಲ ಆಗುತ್ತೆ ಮುಂದೆ. ಓಕೆ, ಎಸ್, ವೆರಿ ಟ್ರೂ. ಅಂದರೆ ಅರ್ಜುನ್ ಸರ್, ಈಗ ತುಂಬ ಜನ ಮಲ್ಟಿಪಲ್ ಅಟೆಂಪ್ಟ್ಸ್ಗೆ ಹೋಗ್ತಾ ಇರ್ತಾರೆ. ನೀವು ಸಾಕಷ್ಟು ಜನ ಸ್ಟೂಡೆಂಟ್ಸ್ನ ಅಂದರೆ ಗೈಡ್ ಮಾಡ್ತಾ ಇರ್ತೀರಾ. ಈ ರೀತಿ ಆಗ್ತಾ ಇದ್ದಾಗ ಹೇಗೆ ಅಂದರೆ ಅವರ ಲರ್ನಿಂಗ್ ಸ್ಟೈಲ್ ಚೇಂಜ್ ಆಗ್ಬೋದು ಅಥವಾ ಏನು ಇಂಪ್ರೂವ್ಮೆಂಟ್ಸ್ ಮಾಡ್ಕೊಳ್ಬೋದು? ಯಾಕೆಂದರೆ ರಿಪೀಟೆಡ್ಲಿ ಸೇಮ್ ಟೈಪ್ ಆಫ್ ಪ್ರಿಪ್ರೇಷನ್ ಮೇ ಬಿ ಸಹಾಯ ಮಾಡಲಿಕ್ಕಿಲ್ಲ ಅನ್ನುವಂಥದ್ದು. ಸೊ ಯಾವ ರೀತಿ ಮತ್ತೆ ತಯಾರಾಗೋದಕ್ಕೆ ನೀವು ಸ್ಟೂಡೆಂಟ್ಸ್ಗೆ ಹೆಲ್ಪ್ ಮಾಡ್ತೀವಿ? ಸೊ ನಮ್ಮಲ್ಲಿ ಒಂದು ICU ಬ್ಯಾಚ್ ಅಂತ ಒಂದು ಮಾಡ್ತೀವಿ. ಸೊ ICU, ಸೊ ಸ್ಟೂಡೆಂಟ್ಸ್ ಪದೇ ಏನಾಗುತ್ತೆ CL ಅಂದರೆ 1 ಮಾರ್ಕ್ 2 ಮಾರ್ಕಿಂದ ಫೇಲ್ ಆಗೋದು ತುಂಬಾ ಜಾಸ್ತಿ ಜನ ಇದ್ದಾರೆ. ಲೈಕ್ ಯು ಸೆಡ್, ಅವ್ರಿಗೆ ಗೊತ್ತಾಗಲ್ಲ ಪ್ರೆಸೆಂಟೇಷನ್ ಇಂದ ತಪ್ಪಾಗ್ತಾ ಇದೆಯಾ ಅಥವಾ ಓದೋದ್ರಲ್ಲಿ ಏನಾದರೂ ಮಿಸ್ಟೇಕ್ ಆಗ್ತಾ ಇದೆಯಾ. ಸೊ ICU ಥರನೇ ನಾವು ಅವ್ರನ್ನ ಆಲ್ಮೋಸ್ಟ್ 45 days ನಮ್ಮ ಕಂಟ್ರೋಲಲ್ಲೇ ಇಟ್ಕೊಂಡು ವಿ ಟ್ರ್ಯಾಕ್ ಈವನ್ ಹೌ ದೇ ಆರ್ ಸ್ಟಡಿಂಗ್. ಪದೇ ವೀಕ್ಲಿ 2-3 ಟೆಸ್ಟ್ಗಳು ಕೊಡ್ತೀವಿ, ಅಲ್ಲಲ್ಲೇ ಫೀಡ್ಬ್ಯಾಕ್ ಕೊಟ್ಟು ಕರೆಕ್ಟ್ ಮಾಡಕ್ಕೆ ನೋಡ್ತೀವಿ. ಸಿ ಅಗೇನ್ ಬೈ ಡೂಯಿಂಗ್ ಇಟ್ ವಾಟ್ ಹ್ಯಾಸ್ ಹ್ಯಾಪನ್ಡ್ ಇಸ್, ಈಗ 20% ಪಾಸ್ ಆಗ್ತಾ ಇರೋರು it has come to 60%. I'm still not saying we are able to crack 100 crack ಮಾಡಿದ್ರೆ maybe I'll become God to it. But 20 to 60 ಬಂದಿದೆ ಈ ICU ಬ್ಯಾಚ್ಗಳಲ್ಲಿ. ವೇರ್ ವಿ ಹ್ಯಾವ್ ಸ್ಟಾರ್ಟೆಡ್, ಏನಕ್ಕಂದ್ರೆ ಕಾಮನ್ ಆಗಿ ಹೇಳೋಕ್ಕಲ್ಲ ಇದರಿಂದಾನೇ ಫೇಲ್ ಆಗ್ತಾ ಇದ್ದೀರಾ ಅದರಿಂದ ಅಂತ. ಸೊ ವಿ ಸಿಟ್ ದೇರ್. ಈಗ ICU ಅಲ್ಲಿ ಹೇಗೆ ಮಾಡತ್ತಾರೆ, ವಿ ಸಿಟ್ ಡಯಾಗ್ನೋಸ್ ವೈ ದೇ ಆರ್ ಡೂಯಿಂಗ್ ಲೂಸಿಂಗ್ ಮಾರ್ಕ್ಸ್, ಎಲ್ಲೆಲ್ಲಿ ಇಂಪ್ರೂವ್ ಮಾಡ್ಬೋದು, ಟೀಚರ್ಸ್ ಸಪೋರ್ಟ್ ಅಂತ ಒಂದು ಮೆಂಟರ್ ಕೊಡ್ತೀವಿ. So we track it, so that has helped in progressing a lot more in terms of the students. Okay. ತುಂಬಾ ಜನ CA ಕ್ರ್ಯಾಕ್ ಮಾಡಿದವರು, ಅವ್ರಿಗೇನಾದ್ರೂ ಸೀಕ್ರೆಟ್ ಸ್ಟ್ರಾಟಜಿ ಅಂತ ಇರುತ್ತಾ ಅಥವಾ ಇಸ್ ಇಟ್ ಜಸ್ಟ್ ಹಾರ್ಡ್ ವರ್ಕ್ ಅಥವಾ ಬೇರೆ ವೇ ಆಫ್ ಲರ್ನಿಂಗ್ ಇರಬಹುದು? ಇಸ್ ದೇರ್ ಎನಿ ಸೀಕ್ರೆಟ್ ಸ್ಟ್ರಾಟಜಿ? ಸೊ CA ಫೈನಲ್ ಎಕ್ಸಾಮ್ ಬಂದ್ಬಿಟ್ಟು ಏನಾಗುತ್ತೆ, ದೇ ಟೆಸ್ಟ್ ಯು ಆನ್ ಯುವರ್ ರಿಯಲ್ ಲೈಫ್ ಅಪ್ಲಿಕೇಶನ್ಸ್. ತುಂಬಾ ಜನ ಆರ್ಟಿಕಲ್ಶಿಪ್ ಅಲ್ಲಿ ಮಾಡೋದನ್ನ ಕ್ಲೀನಾಗಿ ಪ್ರೆಸೆಂಟ್ ಮಾಡಕ್ ಹೋದ್ರೆ ದಟ್ ವಿಲ್ ಬಿಕಮ್ ಮೋರ್ ಈಸಿಯರ್. ಈಗ ಏನಾಗೋಗಿದೆ ಅಂದರೆ ತುಂಬ ಜನ ಪ್ರೆಸೆಂಟೇಷನ್ ಇಸ್ ವೇರ್ ಇಟ್ ಮ್ಯಾಟರ್ಸ್. ಪ್ರೆಸೆಂಟೇಷನ್ ಲ್ಯಾಕ್ ಆಗಿರೋದ್ರಿಂದನೇ ನೀವು ಎಷ್ಟೊಂದು ಕಡೆ ಫೋರಮಲ್ಲಿ ಕಂಪೇರ್ ಮಾಡ್ತಾ ಇರ್ತಾರೆ. ಸರ್ ನೀವೇನೋ ಪರವಾಗಿಲ್ಲ CA ಆಗಿದೆ, ನಿಮ್ಮದು IIM ಅಲ್ಲಿ MBA ಆಗಿದೆ, ಬಟ್ ಎಲ್ಲ CAಗಳು ಪ್ರೆಸೆಂಟೇಷನ್ ಸ್ಕಿಲ್ಸಲ್ಲಿಲ್ಲ. ಹೌ ಡು ವಿ ಇಂಪ್ರೂವೈಸ್ ಆನ್ ಇಟ್? ಬಿಕಾಸ್ ನಮಗೆ ಎಕ್ಸ್ಪೋಜರ್ ಇಲ್ಲ ಅಂದರೆ ಹೇಗೆ ಪ್ರೆಸೆಂಟೇಷನ್ ಇಂಪ್ರೂವ್ ಆಗುತ್ತೆ ಅಂತ. ಸಿ ನೀವೀಗ ನ್ಯೂಸ್ ಆ್ಯಂಕರ್, ದ ವೇ ಯು ಪ್ರೆಸೆಂಟ್ ವಿಲ್ ಬಿ ಲಾಟ್ ಮೋರ್ ಡಿಫ್ರೆಂಟ್ ದನ್ ವಾಟ್ ಐ ಡೂ, ರೈಟ್? ಬಟ್ ಅದಕ್ಕೆ ತಕ್ಕ ಐ ಹ್ಯಾವ್ ಟು ನೋ ಮೈ ವೀಕ್ನೆಸ್. ನಂದು ಇದರಲ್ಲಿ ತಪ್ಪಿದೆ, ಹಂಗಾಗಿ ನಾನು ಹಿಂಗೆ ಇಂಪ್ರೂವ್ ಮಾಡ್ಕೊಬೋದು. ಎನಿವೇ CA ಇನ್ಸ್ಟಿಟ್ಯೂಟ್ ಆಗಿರ್ಬೋದು ಅಥವಾ ಯಾವುದೇ ಪ್ರೊಫೆಷ್ನಲ್ ಬಾಡಿ ಅವರು ಪಾಸ್ ಪೇಪರ್ ಬೆಸ್ಟ್ ರಿಸಲ್ಟ್ಸ್ದು ಸ್ಟೂಡೆಂಟ್ಸ್ದು ಪೇಪರ್ಸ್ನ ಡಿಸ್ಪ್ಲೇ ಮಾಡ್ತಾರೆ. ಅಲ್ಲಿಗೆ ನಾನು ಕಂಪೇರ್ ಮಾಡಿಕೊಂಡ್ರೆ ಐ ವಿಲ್ ನೋ ವೇರ್ ಮೈ ವೀಕ್ನೆಸಸ್ ಆರ್. ಅದನ್ನ ನೋಡಿ ನಾನು ಇಂಪ್ರೂವ್ ಮಾಡ್ಕೊಬೇಕು. ಆ್ಯಂಡ್ ದಿಸ್ ರಿಕ್ವೈರ್ ಸಮ್ ಬಿಟ್ ಆಫ್ ನಮ್ಮಲ್ಲಿ ನಾವೇ ಒಳಗಡೆ ನೋಡ್ಕೊಳ್ಳೋದು ಅಂತಾರಲ್ಲ, ಅದು ಇಲ್ಲಾಂದ್ರೆ ಎಲ್ಲರಿಗೂ ಆ ಅಹಂಕಾರ ಇರುತ್ತೆ ನಾನೇ ಕರೆಕ್ಟು ಅಂತ. ಒಂದ್ಸತಿ ಇಫ್ ವಿ ಸ್ಟೆಪ್ ಬ್ಯಾಕ್ ಆ್ಯಂಡ್ ನೋ ಆರ್ ವೀಕ್ನೆಸಸ್, ಐ ಥಿಂಕ್ ದಿಸ್ ವಿಲ್ ಆಲ್ವೇಸ್ ಬಿ ಮೋರ್ ಈಸಿಯರ್ ಟು ಅಚೀವ್ ಇಟ್.
ಕರೆಕ್ಟ್. ತುಂಬಾ ಜನ ಅಂದ್ರೆ ಈಗ ಕಾಮರ್ಸ್ ಸ್ಟೂಡೆಂಟ್ಸ್ ಅಂತ ಮಾತನಾಡೋದಾದ್ರೆ ಕಾಮರ್ಸ್ ಸ್ಟೂಡೆಂಟ್ಸ್ಗೆ ಇರುವಂತ ಕರಿಯರ್ ಆಪ್ಷನ್ಸ್ ಯಾವ ರೀತಿ ಆಗಿದೆ, ಎಷ್ಟು ವೈಡ್ ಆಗಿದೆ, ಏನೆಲ್ಲ ಚೂಸ್ ಮಾಡ್ಕೊಳ್ಬಹುದು ಅವರು, ಅದ್ರ ಬಗ್ಗೆ ನೀವು ಹೇಳೋದು. ಸೊ ಮೊದ್ಲಾದ್ರೆ ನೀವು ಯಾರನ್ನೇ ಕೇಳಕ್ ಹೋದ್ರು BCom ಮಾಡೋನ್ CA ಮಾಡ್ಬೇಕು ಅಥವಾ MComಗೆ ಹೋಗ್ತಾರೆ ಟೀಚಿಂಗ್ ಎಲ್ಲ ಮಾಡ್ಬೇಕಾದ್ರು. ನಾವು ಲಕ್ಕಿಲಿ ಇಂಡಿಯಾ ಅಲ್ಲಿ GCC ಅಂದ್ರೆ ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ ಹಬ್ ಆಗಿರೋದ್ರಿಂದ ಈಗ ಲಾಟ್ ಆಫ್ ಫಾರಿನ್ ಕಂಟ್ರೀಸ್ ಹ್ಯಾವ್ ಸ್ಟಾರ್ಟೆಡ್ ಔಟ್ಸೋರ್ಸಿಂಗ್ ಫಿನಾನ್ಸ್ ಟು ಇಂಡಿಯಾ. ಹಿಂಗಾಗಿ CA ಬಿಟ್ಟು ಇಂಟರ್ನ್ಯಾಷನಲ್ ಕೋರ್ಸ್ಗಳಾದಂಥ ACCA, CPA, CFA ಇದರೆಲ್ಲ ನಾವಿದ್ದಾಗ ಅಷ್ಟೊಂದು ಮಾನ್ಯತೆ ಇರಲಿಲ್ಲ. ಈಗ ತುಂಬಾ ರಿಲೆವೆನ್ಸ್ ಇದೆ ಆ್ಯಂಡ್ ದೆರ್ ಇಸ್ ಸೋ ಮಚ್ ಆಫ್ ಶಾರ್ಟೇಜ್. ಆ್ಯಂಡ್ ಈಗ CAಗಳು ಲೆಕ್ಕ ಹಾಕಕ್ಕೆ ಹೋದ್ರೆ ಒಂದು 12 ಲಕ್ಷ CAಗಳು ಬೇಕು ಇಂಡಿಯಾ ಗ್ರೋ ಆಗ್ಬೇಕಂದ್ರೆ. ಬಟ್ ಇರೋದು ಕರೆಂಟ್ಲಿ ಅರೌಂಡ್ 4.5 ಲಕ್ಷನೇ ಏನೋ, 8 ಲಕ್ಷ ಶಾರ್ಟೇಜ್ ಅಲ್ಲೇ ಇದೆ. ಬಟ್ ಇವ್ರ ಶಾರ್ಟೇಜ್ನ ಇಟ್ ಕ್ಯಾನ್ ಬಿ ಫಿಲ್ಡ್ ಬೈ ಅದರ್ ಪ್ರೊಫೆಷನಲ್ ಪ್ರೋಗ್ರಾಮ್ಸ್ ವಿಚ್ ಆರ್ ಮೋರ್ ಈಸಿಯರ್. ACCA ಬಂದು UK ರಿಲೆವೆಂಟ್ ಆಫ್ CA, CPA ಬಂದು US ರಿಲೆವೆಂಟ್ ಆಫ್ CA. ಸೊ ಈ ಎಲ್ಲ ಕೋರ್ಸ್ಗಳು ಈಗ ಇಂಡಿಯಾಲಿ ವ್ಯಾಲ್ಯೂ ಇದೆ ಬಿಕಾಸ್ ಆಫ್ ದ ಔಟ್ಸೋರ್ಸಿಂಗ್ ವರ್ಕ್. ಸೊ ಆ್ಯಂಡ್ ದಿಸ್ ಆರ್ ಲಿಟಲ್ ಮೋರ್ ಈಸಿಯರ್. ಐ ಆಮ್ ನಾಟ್ ಸೇಯಿಂಗ್ ಕೋರ್ಸ್ ತುಂಬ ಡಿಫ್ರೆಂಟ್ ಇದೆ ಅಂತ, ಬಟ್ ಎಕ್ಸಾಮಿನೇಷನ್ ಸ್ಟೈಲ್ ಬಿಕಾಸ್ CAಲಿ ನೀವು ಒಂದೇ ಸತಿ 3 ಪೇಪರ್ ಬರೀಲೇಬೇಕು. ವೆರಸ್ ಈ ಇಂಟರ್ನ್ಯಾಷನಲ್ ಕೋರ್ಸ್ಗಳೆಲ್ಲ ಒಂದೊಂದು ಪೇಪರ್ ಒನ್ ಟೈಮಲ್ಲಿ ಬರಿಬೋದು. ಸೊ ಹಂಗಾಗಿ ಸ್ಟೂಡೆಂಟ್ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಹಾಕಿ ಕ್ಲೀನಾಗಿ ಪಾಸ್ ಆಗೋ ರೇಟ್ಸ್ ಜಾಸ್ತಿ ಇದೆ. ಆ್ಯಂಡ್ ಆಪ್ಷನ್ಸ್ ಹ್ಯಾವ್ ಓಪನ್ಡ್ ಅಪ್ ಲಾಟ್ ಮೋರ್. ಈಗ ಆಲ್ಮೋಸ್ಟ್ 10-12 ಪ್ರೊಫೆಷನಲ್ ಕೋರ್ಸ್ ಇದೆ. ನಾವಿದ್ದಾಗ ಒಂದೇ ಇತ್ತು, ಎಲ್ಲರೂ ಹೋಗು CA ಮಾಡು ಅಂತ. ಈಗ ಅದನ್ನ ರೆಡ್ಯೂಸ್ ಆಗಿದೆ. ದಟ್ಸ್ ಗುಡ್. ಈಗ ತುಂಬಾ ಜನಕ್ಕೆ ಈಗ ನೀವು ಕೂಡ ಹೇಳ್ತಾ ಇದ್ರಿ ಎಕ್ಸಾಂಪಲ್ ಕೊಟ್ಟು, ಸಾಕಷ್ಟು ಪ್ರೊಫೆಷನ್ಸ್ ಅಲ್ಲಿ ಏನಾಗುತ್ತೆ, ಕೆಲವೊಂದಕ್ಕೆ ಲೈಕ್ ದ ಕಟ್ ಆಫ್ ಅಷ್ಟೇ ಮ್ಯಾಟರ್ ಆಗೋದು, ಕೆಲವೊಂದಕ್ಕೆ ಈಗ ಇಂಜಿನಿಯರಿಂಗ್ ಕೋರ್ಸಸ್ ಅಂತೆಲ್ಲ ಆಗಿರಬಹುದು, ವಾಟ್ ಎವರ್ ನಮ್ಮ ಪರ್ಫಾರ್ಮೆನ್ಸ್ ಜಾಬಲ್ಲಿ ಹೇಗಿದೆ ಅದೇ ಮ್ಯಾಟರ್ ಆಗೋದು. ಅಂಥದ್ದು ಕಾಮರ್ಸಲ್ಲಿ ರ್ಯಾಂಕಿಂಗ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ನೀವು ಎಕ್ಸಾಂಪಲ್ ಕೂಡ ಕೊಟ್ರಿ. ಸೊ ಮುಂದೆ ಹೋಗೋದಾದ್ರೆ ರ್ಯಾಂಕಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದ್ರ ಜೊತೆಗೆ ಸ್ಟೂಡೆಂಟ್ಸ್ ಬೇರೆ ಯಾವೆಲ್ಲ ಸ್ಕಿಲ್ಸ್ ಮೇಲೆ ಫೋಕಸ್ ಮಾಡಬೇಕು, ವರ್ಕ್ ಮಾಡಬೇಕು? ಒಂದು ನಾನು ಹೇಳ್ದಂಗೆ ಪಾಸ್ ಆಗ್ತಾ ಇರೋ ಸ್ಟೂಡೆಂಟ್ಸೇ ಕಮ್ಮಿ ಆಗಿರೋದ್ರಿಂದ ರ್ಯಾಂಕ್ ಆರ್ ಅಟೆಂಪ್ಟ್ಸ್ ಡು ನಾಟ್ ಮ್ಯಾಟರ್. ಪೇರೆಂಟ್ಸ್ ಎಲ್ಲ ಅನ್ನೆಸರಿ ಪ್ರೆಷರ್ ಆಗ್ತಾ ಇದಾರೆ ಮಕ್ಳಿಗೆ ರ್ಯಾಂಕ್ ತೊಗೊಬೇಕಂತ. ಇದರಲ್ಲಿ ಆ ರ್ಯಾಂಕಿಂಗೇ ಇಲ್ಲ, ಏನಕ್ಕಂದ್ರೆ ಕೊಡೋದೇ 30 ರ್ಯಾಂಕ್ ಅಷ್ಟೇ. ಸೊ ರ್ಯಾಂಕ್ ಇಸ್ ನಾಟ್ ಅನ್ ಇಂಪಾರ್ಟೆನ್ಸ್ ಇಸ್ ಟು ಗೆಟ್ ಅ ಪ್ರೊಫೆಷನಲ್ ಡಿಗ್ರಿ. ದಟ್ ಈಸ್ ಸಮಥಿಂಗ್ ದಟ್ ವಿ ನೀಡ್ ಟು ಲುಕ್ ಅಟ್. ಬರೀ CA ಅಥವಾ CS ಅಥವಾ ACCA ಆದರೆ ಈಗಿನ ಕಾಲದಲ್ಲಿ ವಿ ಆರ್ ಟಾಕಿಂಗ್ ಆಫ್ ಟೆಕ್ನಾಲಜಿ ಗೆಟಿಂಗ್ ಇಂಟಿಗ್ರೇಟೆಡ್, ರೈಟ್? ಸೊ ಹಂಗಾಗಿ ಸ್ವಲ್ಪ ಸರ್ಟನ್ ಸ್ಕಿಲ್ ಸೆಟ್ಸ್, ಅನಾಲಿಟಿಕ್ಸ್ ಆಗಿರ್ಬೋದು ಅಥವಾ NSM ಸರ್ಟಿಫಿಕೇಟ್ಸ್ ಆಗಿರ್ಬೋದು ಅಥವಾ ಸರ್ಟನ್ ಥಿಂಗ್ಸ್ ವಿಚ್ ಆರ್ ರಿಲೇಟೆಡ್ ಟು ದ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಅದನ್ನ ಆ್ಯಡ್ ಮಾಡಲೇಬೇಕಾಗುತ್ತೆ. ಸೊ ದಟ್ ವಿ ಗೆಟ್ ಲಿಟಲ್ ಬಿಟ್ ಮೋರ್ ಲಿವರೇಜ್ ಕಂಪೇರ್ ಟು ದ ಅದರ್ಸ್. ಬಟ್ ರ್ಯಾಂಕ್ ಅಷ್ಟೊಂದು ಇಂಪಾರ್ಟೆನ್ಸ್ ಏನಿಲ್ಲ. ಓಕೆ. ಈಗ CA ಅಟೆಂಪ್ಟ್ ಮಾಡ್ತಾ ಇರುವಂಥ ಸ್ಟೂಡೆಂಟ್ಸ್ ಈಗ ನೀವು ಹೇಳ್ತಾ ಇದ್ರಿ ಪ್ಯಾರಲಲಿ ಕೋರ್ಸ್ ಮಾಡ್ಕೊಳ್ಳೋದು ಅದು ಒಂದು ಆಪ್ಷನ್. ಆದರೆ ಈಗ ತುಂಬ ಇಯರ್ಸ್ ಅದರಲ್ಲಿ ಇನ್ವೆಸ್ಟ್ ಮಾಡ್ತಾ ಇರುವಂಥ ಸ್ಟೂಡೆಂಟ್ಸ್ ಕೂಡ ಇರ್ತಾರೆ. ಈಗ ಕರಿಯರನ್ನು ಬಿಯಾಂಡ್ ದ CA ನೀವು ಹೇಳ್ದಂಗೆ ಆ ರೀತಿ ನೋಡೋದಾದರೆ ಏನೆಲ್ಲ ಆಪ್ಷನ್ಸ್ಗಳಿದೆ, ಮತ್ತು ಅದರಲ್ಲಿ ನಂಬರ್ ಆಫ್ ಇಯರ್ಸ್ ಇನ್ವೆಸ್ಟ್ ಮಾಡೋದು ಎಷ್ಟು ವರ್ತ್ ಆಗಿರುತ್ತೆ? ಓಕೆ, ಈಗ ಒಂದು ಸ್ಟ್ಯಾಟಿಸ್ಟಿಕ್ಸ್ ಆಗೇನು ಹೇಳಕ್ಕೆ ಹೋದರೆ 10 ಲಕ್ಷ ಸ್ಟೂಡೆಂಟ್ಸ್ CA ತಗೊಂಡು ಪಾಸ್ ಆಗದೆ ಇರೋರು ಮಧ್ಯದಲ್ಲಿದ್ದಾರೆ. ನಾನೇನು ಹೇಳೋದಂದರೆ CA ಆಗಲೇಬೇಕನ್ನೋ ಹಠ ಇತ್ತು. ಓಕೆ, 1 ಅಟೆಂಪ್ಟ್ ಟ್ರೈ ಮಾಡಿದೆ, 2 ಆಡಿದೆ, 3 ಆಡಿದೆ, 10 ಅಟೆಂಪ್ಟ್ ಎಲ್ಲ ಬರೆಯೋ ಅಗತ್ಯ ಇಲ್ಲ. ಅದೇ ಲರ್ನಿಂಗ್ ನಾಲೆಜಲ್ಲಿ ನೀವು CMA US ಅನ್ನೋದಿದೆ, ವಿಚ್ ಇಸ್ ಓನ್ಲಿ ಅ 2 ಪೇಪರ್ ಎಕ್ಸಾಮ್. ಬರ್ದ್ಬಿಟ್ಟು ಅಟ್ಲೀಸ್ಟ್ ಬ್ಯಾಕಪ್ ತೊಗೊಳ್ಳಿ. ಅಥವಾ ACCA ಅನ್ನೋದಿದೆ, ಯು ಹ್ಯಾವ್ ಟು ರೈಟ್ ಓನ್ಲಿ ಅರೌಂಡ್ 5 or 6 ಪೇಪರ್ಸ್. ಸೇಮ್ ನಾಲೆಜ್ ನೀವು CAಗೆ ಏನು ಹಾಕಿದಿರೋ, CA ಇಸ್ ಲೈಕ್ ಅನ್ ಓಷನ್, ಯು ಹ್ಯಾವ್ ಲರ್ನ್ಡ್ ಆಲ್ ಆಫ್ ಇಟ್. ಓಕೆ, ನಂಗೆ ಅದು ಪಾಸ್ ಮಾಡೋಕ್ಕಾಗ್ತಲ್ವ, ಐ ವಿಲ್ ಅಟ್ಲೀಸ್ಟ್ ಪುಟ್ ಮೈ ಎಫರ್ಟ್ ಇನ್ ಟು ಸಮಥಿಂಗ್ ಎಲ್ಸ್. ಹಂಗಾಗಿ CMA US ಅನ್ನೋದಿದೆ, ವಿಚ್ ಇಸ್ ಓನ್ಲಿ ಅ 2 ಪೇಪರ್ ಎಕ್ಸಾಮ್. ಇಲ್ಲ ನಾನು ACCA 6 ಪೇಪರ್ಸ್ ಬರಿಬೇಕಷ್ಟೆ, ಅಥವಾ CPA US 4 ಪೇಪರ್ಸ್ ಬರಿಬೇಕು. ಈ ಥರ ಡೈವರ್ಸ್ ಮಾಡಿಕೊಂಡ್ರೆ ಅಟ್ಲೀಸ್ಟ್ ದೇ ವಿಲ್ ಹ್ಯಾವ್ ಅ ಬ್ಯಾಕಪ್ ಆ್ಯಂಡ್ ದೀಸ್ ಕೋರ್ಸಸ್ ಆರ್ ಆಲ್ಸೋ ಪೇಡ್ ವೆಲ್. ಒಂದೇ ಒಂದು ಡಿಫ್ರೆನ್ಸ್ ಏನಂದರೆ CA ಮೈಟ್ ಗೆಟ್ 12 lakh rupees as ಸ್ಟಾರ್ಟಿಂಗ್ ಪ್ಯಾಕೇಜ್. ಈ ಕೋರ್ಸ್ಗಳೆಲ್ಲ 8-9 lakhs ಬರುತ್ತೆ. ಸ್ಟಿಲ್ ಬೆಟರ್ ದೆನ್ ನಾಟ್ ಕ್ಲಿಯರಿಂಗ್ ಎನಿ ಆಫ್ ಇಟ್. ಸೊ ಅದು ಅವೇರ್ನೆಸ್ ಪೇರೆಂಟ್ಸ್ಗೆ ಸ್ವಲ್ಪ ಅವ್ರ ಮಕ್ಳ ಬಗ್ಗೆ ಗೊತ್ತಿದ್ರೆ ಅವ್ರು ತುಂಬ ಎಫರ್ಟ್ ಹಾಕ್ತಾರ, ಸೀರಿಯಸ್ ಇದಾರೆ ಅಂತ. ಅಟ್ ಅ ಸರ್ಟನ್ ಪಾಯಿಂಟ್ ದೇ ಹ್ಯಾವ್ ಟು ಟೇಕ್ ಅ ಕಾಲ್ ಆ್ಯಂಡ್ ಟೆಲ್ ದೆಮ್, ಹೇ ನಾಟ್ ಪರವಾಗಿಲ್ಲ, ನೀನು CA ಆಗ್ತಾಯಿಲ್ಲ ತಾನೆ, ಬೇರೆ ಕೋರ್ಸ್ನ ಟ್ರೈ ಮಾಡು ವಿತ್ ದ ಸೇಮ್ ನಾಲೆಜ್ ವಾಟ್ ಯು ಹ್ಯಾವ್ ಪುಟ್ ಇನ್ ಅಕ್ರಾಸ್ ಔಟ್ ದರ್.
ಎಸ್ ಈಗ 12th ಆದಮೇಲೆ ಕಾಮರ್ಸ್ ಆಸ್ಪಿರೆಂಟ್ಸ್ ಆಗಿರುವಂಥ ಸ್ಟೂಡೆಂಟ್ಸ್ BCom ಆಗಿರ್ಬೋದು, CA ಆಗಿರಬಹುದು, ನೀವು ಹೇಳ್ದಂಗೆ ACCA ಕೋರ್ಸಸ್ ಆಗಿರಬಹುದು, ಯಾವುದು ಚೂಸ್ ಮಾಡ್ಕೊಳ್ಬೇಕು ಅಂತಾನೆ ಗೊತ್ತಿರೋದಿಲ್ಲ. ಅದು ಹೇಗೆ ಡಿಸೈಡ್ ಮಾಡೋದು ಅಂದರೆ ಇಸ್ ಇಟ್ ಬೇಸ್ಡ್ ಆನ್ ಇಂಟ್ರೆಸ್ಟ್ ಅಂತ ಹೋಗ್ಬೇಕಾ ಅಥವಾ ಕರಿಯರ್ ಆಪ್ಷನ್ಸ್ ಅಂತ ನೋಡ್ಬೇಕಾ, ಯಾವ ರೀತಿ ಚೂಸ್ ಮಾಡೋದು? ಸೊ ಐಲ್ ಟ್ರೈ ಟು ಗಿವ್ ಒನ್ ಸಮರಿ ಆನ್ ಹೌ ಡು ವಿ ಲುಕ್ ಆಟ್ ಇಟ್, ರೈಟ್. ನಾನು ತುಂಬಾ ಸೀರಿಯಸ್ ಸ್ಟೂಡೆಂಟ್, ನನಗೆ ನಂಬರ್ಸ್ ಅಂದರೆ ತುಂಬಾ ಇಷ್ಟ. ಅಕೌಂಟ್ಸ್ ಇಸ್ ಮೈ ಲೈಫ್. CA ತಗೊಳ್ತೀನಿ. ಇಫ್ ಐ ಡೋಂಟ್ ಲೈಕ್ ನಂಬರ್ಸ್ ಬಟ್ ಐ ವಾಂಟ್ ಟು ಸ್ಟಿಲ್ ಬಿ ಅ ಪ್ರೊಫೆಷನಲ್, ಕಂಪ್ನಿ ಸೆಕ್ರೆಟರಿ ಅನ್ನೋದು ಒಂದು ಕೋರ್ಸ್ ಇದೆ ವಿಚ್ ಇಸ್ ಅ ಲೀಗಲ್ ರೆಗ್ಯುಲೇಟರಿ ಪೇಪರ್, ಅಗೇನ್ ಮ್ಯಾಂಡೇಟರಿ ಫಾರ್ ಎವ್ರಿ ಕಂಪ್ನಿ ಟು ಹೈಯರ್. ಸುಮಾರು 4 ಲಕ್ಷ ಶಾರ್ಟೇಜ್ ಇದೆ ಅಲ್ಲಿ. ಇಲ್ಲ ನನಗೆ ಸ್ವಲ್ಪ ಇಂಡಿಯನ್ ಕೋರ್ಸಸ್ ಬೇಡ, ನನಗೆ 3 ಪೇಪರ್ ಓದೋದು ಕಷ್ಟ ಆಗುತ್ತೆ, ಸ್ವಲ್ಪ ಇಂಟರ್ನ್ಯಾಷನಲ್ ಕೋರ್ಸಸ್ ಕಡೆ ಹೋಗೋಣ ಅಂದರೆ ನಂಬರ್ಸ್ ಇಷ್ಟ ಬಟ್ ಐ ಡೋಂಟ್ ಲೈಕ್ ಅಕೌಂಟಿಂಗ್, CMA US. ಅಕೌಂಟ್ಸ್ ಇಷ್ಟ ಬಟ್ ಐ ಡೋಂಟ್ ವಾಂಟ್ ಟು ಸ್ಟಡಿ ಟು ಮಚ್ ಬಟ್ ಐ ಆಲ್ಸೋ ವಾಂಟ್ ಅ ಗ್ಲೋಬಲ್ ರೆಕಗ್ನಿಷನ್, ACCAಗೆ ಹೋಗಿ. ಇಲ್ಲ ನನಗೆ ಏನಂತಾರೆ, ನನಗೆ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗಲ್ಲಿ ಇಷ್ಟ ಇದೆ, CFA ತಗೊಳ್ಳಿ. ನನಗೆ ಐ ಲೈಕ್ ಇಂಟ್ರಾಕ್ಟಿಂಗ್ ವಿತ್ ಪೀಪಲ್, ಐ ವಾಂಟ್ ಟು ಹೆಲ್ಪ್ ದೆಮ್ ಬಿಲ್ಡ್ ದೇರ್ ಇನ್ವೆಸ್ಟ್ಮೆಂಟ್ ಥೀಸಿಸ್, CFP ಅನ್ನೋ ಕರಿಯರ್ ಇದೆ, ಅದನ್ನ ಚೂಸ್ ಮಾಡಿ. ಈ ಎಲ್ಲದ್ರದ್ದು ಮೂಲ 3 ಪೇಪರ್ಗಳೇ ಇರೋದು, ಅದರ 3 ಎಕ್ಸಾಮ್ಸ್ ಇರೋದು. ಸೊ ನಿಮ್ಮ ಇಂಟ್ರೆಸ್ಟ್ ಮೂಲಕ ಒಂದು ಸ್ಟಾರ್ಟ್ ಮಾಡಿ, ರಾದನ್ ಜಸ್ಟ್ ಸ್ಟಿಕಿಂಗ್ ಆನ್ ಟು ಯುವರ್ BCom. ಅದ್ರ ಜೊತೆಗೆ ಯು ಕ್ಯಾನ್, ಇಫ್ ಯು ಫೇಲ್ ಇನ್ ಸಮಥಿಂಗ್, ಆಲ್ವೇಸ್ ಕೀಪ್ ಲಿಟಲ್ ಓಪನ್ನೆಸ್ ಟು ಸೇ ಓಕೆ ನಾನು ಟ್ರೈ ಮಾಡಿದೆ ಆಗಿಲ್ಲ, ಲೆಟ್ ಮಿ ಟ್ರೈ ಟು ಗೋ ಇನ್ ಟು ಅನ್ ಅದರ್ ಆಪ್ಷನ್. ಬಟ್ ಆಪ್ಷನ್ಸ್ ಆರ್ ದೇರ್ ಅ ಪ್ಲೆಂಟಿ ರೈಟ್ ನೌ. ಎಸ್, ಅಂದರೆ ಹಾಗೆ ನೋಡೋದಾದರೆ ಈಗ ಕಾಮರ್ಸ್ ಸ್ಟೂಡೆಂಟ್ಸ್ಗೆ ಫಿನಾನ್ಸ್ ಆಗಿರ್ಬೋದು, ಅನಾಲಿಟಿಕ್ಸ್ ಎಲ್ಲ ಆಗಿರಬಹುದು, ಸಾಕಷ್ಟು ಫ್ಯೂಚರ್ ಇದೆ ಅಂತ ಕೂಡ ಹೇಳ್ತಾ ಇದ್ರಿ. ಮತ್ತು ಇಂಡಿಯಾದಲ್ಲಿ ಈಗೆಲ್ಲ ಸ್ಟಾರ್ಟಪ್ ಕಲ್ಚರ್ ಜಾಸ್ತಿ ಆಗಿದೆ, ಅದಕ್ಕೆ ಸಿಕ್ಕಾಪಟ್ಟೆ ಎನ್ಕರೇಜ್ಮೆಂಟ್ ಕೂಡ ಸಿಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಸ್ಟೂಡೆಂಟ್ಸ್ಗೆ ಒಳ್ಳೆಯ ಕರಿಯರ್ ಇದೆಯಾ, ಆಪ್ಷನ್ಸ್ ಅನ್ನುವಂಥದ್ದು? ಓಕೆ, ಈಗ ಮೊದಲು ನೋಡಕ್ಕೆ ಹೋದರೆ ಏನಾಗಿರೋದು, ತುಂಬ ಟ್ರಾನ್ಸಾಕ್ಷನ್ಸ್ ಕ್ಯಾಶಲ್ಲಿ ನಡೀತಾ ಇತ್ತು, ಎಷ್ಟೊಂದು ರೆಕಾರ್ಡ್ ಆಗ್ತಾ ಇರಲಿಲ್ಲ, ಎಷ್ಟು ಈಗ UPI ಬಿಕಮ್ ಲೈಕ್ ಲೈಫ್ ಲೈನ್. ನಾನು ವಾಲೆಟ ಕ್ಯಾರಿ ಮಾಡಿಲ್ಲ, ನನ್ನ ಫೋನ್ ಇದ್ರೆ ಸಾಕು ನನಗೆ, ಬಿಕಾಸ್ ಆಫ್ ದಟ್ ಫಿನ್ಟೆಕ್, ರೈಟ್. ಈಗ ಸ್ಟಿಲ್ ನಾಟ್ ದ ಹೋಲ್ ಕಂಟ್ರಿ ಹ್ಯಾಸ್ ಅಡಾಪ್ಟೆಡ್ ಟು ವಾಟ್ ಯು ಸೇ ಆನ್ಲೈನ್ ಪೇಮೆಂಟ್ಸ್ ಆ್ಯಂಡ್ ಅದರ್ ಪಾರ್ಟ್ ಆಫ್ ಫುಲ್ ಕಂಟ್ರಿ ಅಡಾಪ್ಟ್ ಆಗಿಬಿಟ್ರೆ, ಲುಕ್ ಇನ್ ಟು ದ ಆಪರ್ಚುನಿಟಿ ಫಾರ್ ಅಸ್. ಆ್ಯಂಡ್ ಎವ್ರಿ ಮನಿ ಇಸ್ ಟ್ರ್ಯಾಕ್ಡ್. ಒಂದ್ಸತಿ ದುಡ್ಡು ಟ್ರ್ಯಾಕ್ ಆಯಿತು ಅಂದರೆ ಜನರಿಗೆ ಎಲ್ಲಿ ಖರ್ಚು ಮಾಡ್ಬೇಕಂತನೂ ಐಡಿಯಾ ಬೇಕು, ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕಂತನೂ ಐಡಿಯಾ ಬೇಕು, ಹೇಗೆ ಅಕೌಂಟ್ ಮಾಡ್ಬೇಕನ್ನೋದು ಐಡಿಯಾ ಬೇಕು. ಸೊ ಆ್ಯಂಡ್ ಇಂಡಿಯಾ ಬೀಂಗ್ ಅ ಯಂಗರ್ ಕಂಟ್ರಿ, ದಿಸ್ ವಿಲ್ ಕಂಟಿನ್ಯೂ ಟು ಕೀಪ್ ಗ್ರೋಯಿಂಗ್ ಟು ಇಟ್. ಸಿ ಇನ್ ಲಾಸ್ಟ್ 4-5 yearsಲ್ಲಿ ಇಂಡಿಯಾ ಹ್ಯಾಸ್ ಓವರ್ಟೇಕನ್ ಚೈನಾ ಆ್ಯಂಡ್ US in terms of being the highest online transactions thanks to UPI. Correct. So and we are now started giving our UPI to Dubai, Middle East countries, Sri Lanka gella. So it will continue to grow and we are in a very right position if you ask me from a finance angle. ಕರೆಕ್ಟ್. ಮತ್ತೆ AI ಕೂಡ ಈಗ ಎಲ್ಲಾ ಫೀಲ್ಡ್ ಅಲ್ಲೂ ಎಂಟರ್ ಆಗಿದೆ. Correct. ಸೊ ಕಾಮರ್ಸ್ ನಿಟ್ಟಿನಲ್ಲೂ ಕೂಡ, ಯಾಕಂದ್ರೆ ವರ್ಕಿಂಗ್ ಆನ್ ಡೇಟಾ AI ಒಂದ್ ರೀತಿ ಅಡ್ವಾಂಟೇಜ್ ಆಗಿದೆಯಾ, ಜಾಬ್ಸ್ ಕ್ರಿಯೇಟ್ ಮಾಡ್ತಾ ಇದೆಯಾ ಕಾಮರ್ಸ್ ಅಲ್ಲಿ ಅನ್ನುವಂಥದ್ದು? ಸಿ AI ಬಂದು ಏನೇ ಇದ್ರು ಪಾಸ್ಟ್ ಡೇಟಾ ಮೇಲೆ ವರ್ಕ್ ಮಾಡೋದು, ಇಟ್ ಕ್ಯಾನ್ ನಾಟ್ ಪ್ರಿಡಿಕ್ಟ್ ಫ್ಯೂಚರ್. ಸೊ ಫ್ಯೂಚರ್ಗೆ ಸ್ಟಿಲ್ ಹ್ಯೂಮನ್ಸ್ ಬೇಕು, ಆ್ಯಂಡ್ ಹ್ಯೂಮನ್ಸ್ಗೂ ಕಂಪ್ಯೂಟರ್ಗೂ ಇರೋ ವ್ಯತ್ಯಾಸ ಅಂದರೆ ಹ್ಯೂಮನ್ಸ್ ಕ್ಯಾನ್ ಥಿಂಕ್. ಸೊ ನಾವು ಯೋಚನೆ ಮಾಡೋದು ನಿಲ್ಲಿಸಿದ್ರೆ ಪ್ರಾಬ್ಲಮ್ ಆಗೇ ಆಗುತ್ತೆ, ಆ್ಯಂಡ್ ದಟ್ ಇಸ್ ನಾಟ್ ಜಸ್ಟ್ ಫಾರ್ AI. ಈಗಿರೋ ಸಿಚುವೇಶನಲ್ಲಿ ಏನಾದರೂ ಅದು ಇರಿಲೆವೆಂಟ್ ಆಗಿಬಿಡುತ್ತೆ. ಸೊ ವಿ ನೀಡ್ ಟು ಬಿ ಲಿಟಲ್ ಮೋರ್ ರೆಡಿ ವಿತ್ ಹೌ ಟು ಯೂಸ್ AI ಟು ಮೈ ಅಡ್ವಾಂಟೇಜ್. ಎಸ್, ವೆರಿ ಕರೆಕ್ಟ್. ಮತ್ತು ನೀವು ಹೇಳ್ತಾ ಇದ್ರಿ ತುಂಬ ಜನ ಕಾಮರ್ಸ್ ಸ್ಟೂಡೆಂಟ್ಸು ಹೇಗೆ ಅಂದರೆ ಪ್ರೆಸೆಂಟೇಷನ್, ಕಮ್ಯುನಿಕೇಷನ್ ಅದರಲ್ಲಿ ಸ್ಟ್ರಗಲ್ ಮಾಡ್ತಾ ಇರ್ತಾರೆ. ತುಂಬ ಬ್ರೈನಿ ಸ್ಟೂಡೆಂಟ್ಸ್ ಅದರಲ್ಲಿ ಫೇಲ್ ಆಗಿ ಒಳ್ಳೆ ಅಪಾರ್ಚುನಿಟೀಸ್ ಕಳ್ಕೊಂಡಿರೋದನ್ನ ಕೂಡ ನಾವು ನೋಡಿದ್ದೀವಿ. ಸೊ ಕಾಮರ್ಸ್ ಫೀಲ್ಡಲ್ಲಿ ಜಾಬ್ಸ್ಗಾಗಿರ್ಬೋದು, ಕರಿಯರ್ಗೆ ಅದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಮತ್ತೆ ಅರಿವು ಅದನ್ನು ಯಾವ ರೀತಿ ಸಹಾಯ ಮಾಡುತ್ತೆ ಅಂತ ಸ್ಟೂಡೆಂಟ್ಸ್? ಸೊ ಅರಿವು ಅಲ್ಲಿ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಅಸ್ ಅರಿವು ಸ್ಕಿಲ್ಸ್ ಅನ್ನೋ ಒಂದು ಡಿವಿಷನ್ ಇದೆ, ವಿಚ್ ಇಸ್ ಮೆಂಟ್ ಫಾರ್ ಡೆವಲಪಿಂಗ್ ದಿ ಸ್ಮಾಲರ್ ಸ್ಕಿಲ್ ಸೆಟ್ಸ್. ಈಗ ನಾನು ಕೇಳೋ ಪ್ರಶ್ನೆ ಹೆಂಗಂದ್ರೆ, ನಿಮ್ಗೆ ಇದ್ರ ಬಗ್ಗೆ ತುಂಬಾ ನಾಲೆಜ್ ಇದೆ ಬಟ್ ಎಕ್ಸ್ಪ್ರೆಸ್ ಮಾಡೋಕ್ಕಾಗಿಲ್ಲ ಅಂದ್ರೆ ಏನು ಉಪಯೋಗ? ಅಟ್ ದ ಎಂಡ್ ಅದೇ ತಾನೆ. ಈಗ ಡಾಕ್ಟರ್ಗೆ ಬಂದು ನಿಮ್ಗೆ ನಿಮ್ಗೆ ಹೃದಯದಲ್ಲಿ ಪ್ರಾಬ್ಲಮ್ ಇದೆ ಅನ್ನೋದು ಹೇಳಕ್ ಬರಲ್ಲ ಅಂದ್ರೆ ಯಾರು ಆ ಡಾಕ್ಟರ್ ಹತ್ರ ಹೋಗಲ್ಲ. ಸೊ ಹಂಗೆ ಯಾವುದೇ ಪ್ರೊಫೆಷನಲ್ ಆದ್ರೂ ಅಟ್ ದ ಎಂಡ್ ಆಫ್ ದ ಡೇ ನಮ್ಗೆ ಗೊತ್ತಿರೋ ನಾಲೆಜ್ನ ಎಕ್ಸ್ಪ್ರೆಸ್ ಮಾಡೋದು ಗೊತ್ತಿರಬೇಕು.
ಆ್ಯಂಡ್ ಫಾರ್ ದಟ್ ಅರಿವಲ್ಲಿ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಎಸ್ ಅರಿವು ಪ್ರೋ ಸ್ಕಿಲ್ಸ್. ಇಲ್ಲಿ ಶಾರ್ಟ್ ಟರ್ಮ್ ಸ್ಕಿಲ್ಲಿಂಗ್ ಜೊತೆಗೆ ನಾವು ಅವ್ರಿಗೆ ಇಂಟರ್ವ್ಯೂಗೆ ಎಲ್ಲಾನು ರೆಡಿ ಮಾಡ್ತೇವೆ. ಓಕೆ, ನಿಮ್ಮಲ್ಲಿ ಆನ್ಲೈನ್ ಆಫ್ಲೈನ್ ಎರಡೂ ಕೂಡ ಇದೆ. ಸೊ ಯಾವ ರೀತಿ ವ್ಯತ್ಯಾಸ ಆಗುತ್ತೆ ಅದು? ಈಗ ತುಂಬಾ ಜನಕ್ಕೆ ಆಫ್ಲೈನೇ ಕಷ್ಟ ಆಗುತ್ತೆ, ಹೋಗೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ಪ್ಯಾರಲಲಿ ಮಾಡ್ತಾ ಇರ್ತಾರೆ. ಆನ್ಲೈನ್ ಅಂತ ಬಂದಾಗ ಎಲ್ಲೋ ಒಂದ್ ಕಡೆ ಕೆಲವೊಂದಷ್ಟು ಫೋಕಸ್ ಪಾಯಿಂಟ್ಸ್ ಅಂದ್ರೆ ಮಿಸ್ ಆಗಬಹುದೇನೋ ಅನ್ನುವಂಥದ್ದು ಇರುತ್ತೆ. ಸೊ ಏನ್ ವ್ಯತ್ಯಾಸ? ಆನ್ಲೈನ್ ಅಲ್ಲಿ ಅಡ್ವಾಂಟೇಜ್ ಏನಂದ್ರೆ, ಆರ್ ಈವನ್ ಲೆಟ್ಸ್ ಸೇ ಫಸ್ಟ್ ಆಫ್ಲೈನ್ ಬಗ್ಗೆ ಮಾತಾಡ್ಬಿಡೋಣ. ಆಫ್ಲೈನ್ ಅಲ್ಲಿ ಯಾವ ಸ್ಟೂಡೆಂಟ್ಸ್ ಬರ್ತಾರೆ ಅಂದ್ರೆ ಹೂ cannot sit in front of computer for very long time. Mobile is one more distraction. ಫೋನ್ ಇರುತ್ತೆ, ಫೋನ್ ಬರ್ತಾರೆ, ಪರವಾಗಿಲ್ಲ ಒಂದೆರಡು ನಿಮಿಷ ಪಾಸ್ ಮಾಡಿ ಮಾತಾಡೋಣ. ಸೊ ತುಂಬಾ ಡಿಸ್ಟ್ರಾಕ್ಟ್ ಆಗೋರು ನೋಡಕ್ ಹೋದ್ರೆ ಅವರೆಲ್ಲರೂ ಬಂದು ಈಗ ಆಫ್ಲೈನ್ ಕೂತ್ಕೊಂಡ್ಬಿಡ್ತಾರೆ. ಏನಕ್ಕಂದ್ರೆ ದೇ ನೋ 3-4 hours ಐ ಹ್ಯಾವ್ ನಥಿಂಗ್ ಟು ಡೂ ಎಕ್ಸೆಪ್ಟ್ ಬೀಯಿಂಗ್ ಇನ್ ಅ ಕ್ಲಾಸ್. ಬಟ್ ದೇರ್ ಆರ್ ಆಲ್ಸೋ ಸರ್ಟನ್ ಸ್ಟೂಡೆಂಟ್ಸ್, ನಾವು ನೋಡಕ್ ಹೋದ್ರೆ ಲಾಸ್ಟ್ ಅಟೆಂಪ್ಟ್ ಅಲ್ಲಿ ನಮಗೆ ಒಂದು ಪೇರೆಂಟ್ ಎನ್ರೋಲ್ ಆದ್ರು ನಮ್ಮ ಕ್ಲಾಸ್ಗೆ. ಶಿ ಹ್ಯಾಡ್ ಲಾಸ್ಟ್ ಹರ್ ಹಸ್ಬೆಂಡ್ ಅಂಡ್ ಅವ್ರಿಗೆ ಕರಿಯರ್ ಏನೋ ಬಿಲ್ಡ್ ಮಾಡಬೇಕು ಅಂದ್ಬಿಟ್ಟು ಅಂಡ್ ಶಿ ಕುಡ್ ನಾಟ್ ಅಫೋರ್ಡ್ ಆಫ್ಲೈನ್ ಕ್ಲಾಸಸ್, ಸೊ ಶಿ ಜಾಯಿಂಡ್ ಆನ್ಲೈನ್. ಸೊ ಅವ್ರು ಅದೇ ಹೇಳ್ತಿದ್ರು, ಸರ್ ನನ್ನ ಮನೆ ಕೆಲಸನೂ ಮಾಡಬೇಕು ಪ್ಲಸ್ ಮಕ್ಳನ್ನ ನೋಡ್ಕೊಬೇಕು, ಬೇರೆ ಕೆಲಸನೂ, ಆ್ಯಂಡ್ ಐ ಕೆನಾಟ್ ಅಟೆಂಡ್ ಕಮ್ಮಿಂಗ್ ದೇರ್ 2 hours ಎಲ್ಲ ಆಗಲ್ಲ, ಆನ್ಲೈನ್ ನಾನು ಅಟೆಂಡ್ ಆಗ್ತೀನಿ. ಸೊ ಇಂಥವ್ರಿಗೆ ಫ್ಲೆಕ್ಸಿಬಿಲಿಟಿ ಸಿಗುತ್ತೆ. ಈಗ ಮೆಜಾರಿಟಿ ನಾವು ನೋಡೋಕೆ ಹೋದರೆ ಈ ಆನ್ಲೈನ್ ಕ್ಲಾಸಸ್ ತೊಗೊಳ್ತಾ ಇರೋದು ಸ್ಪೆಷಲಿ ಈ ಅದರ್ ಕೋರ್ಸಸ್ಗೆಲ್ಲ ನೋಡಕ್ ಹೋದ್ರೆ ಹೌಸ್ ವೈಫ್ಗಳು ಮಾಡ್ತಾ ಇದಾರೆ. ಸೊ ಅವ್ರ ರೆಕಾರ್ಡಿಂಗ್ಸ್ ಬೆಳಗ್ಗೆ ಎದ್ದು ನೋಡ್ತಾರೆ, ಅವ್ರ ಮಕ್ಳುಗಳ ಜೊತೆ ಕೂತ್ಕೊಂಡು ನೋಡ್ತಾರೆ, ಅವ್ರ ಮಕ್ಳಿಗೆ ಓಕೆ ಟಿವಿ ನೋಡ್ತಾ ಇದೆಯಾ ನನ್ನ ಜೊತೆ ನೋಡು. ಸೊ ಅಂಥವ್ರಿಗೆ ಅಡ್ವಾಂಟೇಜ್ ಆಗುತ್ತೆ. ಬಟ್ ಯಂಗರ್ ಕ್ರೌಡ್ ಐ ಆಮ್ ಸೀಯಿಂಗ್ ಸ್ಟಿಲ್ ದೇರ್ ಇಸ್ ಸೋ ಮಚ್ ಆಫ್ ಇನ್ಫ್ಲುಯೆನ್ಸ್ ಆನ್ ಕಮಿಂಗ್ ಆಫ್ಲೈನ್. ಆನ್ಲೈನ್ ಟ್ರಾವೆಲ್ ಎಲ್ಲ ಪ್ರಾಬ್ಲಮ್ ಇರೋರಿಗೆ ಅಥವಾ ಕೆನಾಟ್ ಅಫೋರ್ಡ್, ದೇ ಆರ್ ಚೂಸಿಂಗ್ ಆನ್ಲೈನ್. ಮೇ ಬಿ ದೇ ಕ್ಯಾನ್ ಸಿ ದ ರೆಕಾರ್ಡೆಡ್. ಸೊ ಎಲ್ಲ ಆನ್ಲೈನ್ ಆಫ್ಲೈನ್ ಸ್ಟೂಡೆಂಟ್ಸ್ಗೂ ನಾವು ರೆಕಾರ್ಡೆಡ್ ಫ್ರೀ ಕೊಡ್ತೀವಿ. So that even if they miss because of their health reason, they can go back and watch those videos ಅಂತ. Yes. That's very nice. ಈಗ ತುಂಬಾ ಜನಕ್ಕೆ ಈಗ ನೀವು ಹೇಳ್ತಾ ಇದ್ರಿ ಕರಿಯರ್ಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟು ಪರ್ಸ್ಯೂ ಮಾಡ್ತಾ ಇರ್ತಾರೆ. ಆದ್ರೆ ಈಗಿನ ಕಾಲದಲ್ಲಿ ಹೇಗಾಗಿದೆ ಅಂತ ಹೇಳಿದ್ರೆ, ಒಂದು ಕರಿಯರ್ ಒಬ್ಬ ಸ್ಟೂಡೆಂಟ್ ಚೂಸ್ ಮಾಡಬೇಕು ಅಟ್ ಹಿಸ್ 12th ಅಂತ ಹೇಳಿದ್ರೆ, ಅದು ಎಕ್ಸಾಕ್ಟ್ ಆಗಿ ಒಂದು ಕೋರ್ಸ್ ಕಂಪ್ಲೀಟ್ ಮಾಡೋವರೆಗೂ ಏನು ಟ್ರೆಂಡ್ ಇರುತ್ತೆ ಅಥವಾ ಯಾವ ರೀತಿ ಟೆಕ್ನಾಲಜಿ ಆಗಿರ್ಬೋದು ಹೇಗೆ ಬದಲಾಗಿರುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ, ಅಷ್ಟು ಕಷ್ಟಕರವಾಗಿದೆ. ಈಗ ಒಂದು AI ಏನೋ ಚೂಸ್ ಮಾಡಿರ್ತಾರೆ, ಇನ್ನು 5 years ಅವ್ನು ಕಂಪ್ಲೀಟ್ ಮಾಡೋಷ್ಟಿಗೆ ಮತ್ತೇನು ಬಂದಿರುತ್ತೆ ಅವನಿಗೆ ಗೊತ್ತಿರೋದಿಲ್ಲ. ಸೊ ಅಂಥ ಒಂದು ಪೀರಿಯಡ್ ಇದು. ಸೊ ಇಂಥದ್ರಲ್ಲಿ ಈಗ ಸ್ಟೇಬಲ್ ಕರಿಯರ್ ಆಪ್ಷನ್ಸ್ ಅನ್ನ ಚೂಸ್ ಮಾಡೋದಾದ್ರೆ ನೀವು ಸ್ಟೂಡೆಂಟ್ಸ್ಗೆ ಹೇಗೆ ಗೈಡ್ ಮಾಡ್ತೀರಾ? ಮೇ ಬಿ ಅರೌಂಡ್ ಅಟ್ ಲೀಸ್ಟ್ ಫ್ಯೂ ಇಯರ್ಸ್ ಅವರು ಸರ್ವೈವ್ ಆಗ. ಪ್ರೊಫೆಷನಲ್ ಪ್ರೋಗ್ರಾಮ್ಸ್ ಅಲ್ಲಿ ಒಂದು ಅಡ್ವಾಂಟೇಜ್ ಏನಂದ್ರೆ ಇಟ್ ಗೆಟ್ಸ್ ಅಪ್ಡೇಟೆಡ್ ಎವ್ರಿ ಸಿಂಗಲ್ ಮಂತ್. ಸೊ ಹಂಗಾಗಿ ಈಗ ಏನಂತ ಇರೋ ನಾವು ಆಗ್ಲೇ ಬಗ್ಗೆ ಕಲ್ತಾಗೋ ಇದೆ. ಸೊ ಅಂಡ್ ನಮ್ಮ ಕೋರ್ಸ್ಗಳಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಯಾವುದೇ ಪ್ರೊಫೆಷನಲ್ ಪ್ರೋಗ್ರಾಮ್ ಅಲ್ಲಿ there is something called as continuous professional development anta. So now every 6 months we are supposed to undergo training for all the latest things which are happening. So that is where even though see ಈಗ ನೀವು ದುಡಿಯೋದು ನಿಲ್ಲಿಸ್ತೀರಾ, I am asking you a question, would you ever stop earning? No, right? If you are gonna earn, ನೀವು ಟ್ಯಾಕ್ಸ್ ಕಟ್ಟಲೇಬೇಕು. ಟ್ಯಾಕ್ಸ್ ಕಟ್ಟಬೇಕಂದ್ರೆ ನೀವು ನಮ್ಮ ಹತ್ರ ಬರಲೇಬೇಕು. ಸೊ ಹಂಗಾಗಿ ದಿಸ್ ಸಿಸ್ಟಮ್ ವಿಲ್ ಸಸ್ಟೈನ್, ಬಟ್ ಓನ್ಲಿ ದ ವೇ ವಿ ವರ್ಕ್ ಮೈಟ್ ಚೇಂಜ್. ಅದಕ್ಕೋಸ್ಕರ ನಮ್ಗೆ ಈ CPD ಟ್ರೈನಿಂಗ್ ಅಲ್ಲಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ ಮಾಡ್ತಾನೆ ಇರ್ತಾರೆ. ದಟ್ಸ್ ವೈ ಕೀಪ್ ಸ್ಟ್ರೆಸ್ಸಿಂಗ್ ಆನ್ ಟು ಇಟ್. ದಯವಿಟ್ಟು ಯಾವುದೋ ಒಂದು ಪ್ರೊಫೆಷನಲ್ ಪ್ರೋಗ್ರಾಮ್ನ ಮಾಡಿ, ಬಿಕಾಸ್ ಇಟ್ ವಿಲ್ ಹೆಲ್ಪ್ ಯು ಟು ಬಿ ಫ್ಯೂಚರ್ ಪ್ರೂಫ್ ಏನಂತೀವಿ ಕರಿಯರ್ನ. ಇಟ್ ವಿಲ್ ಹೆಲ್ಪ್ ಯು ಟು ಗೆಟ್ ದಟ್ ಇನ್ ಟು ಪ್ಲೇಸ್. ಓಕೆ, ಎಸ್. ಅಂದರೆ ಆ ರೀತಿಯಾಗಿ ಈಗ ಸ್ಟೂಡೆಂಟ್ಸು ಗ್ಲೋಬಲ್ ಕರಿಯರ್ಸ್ನ ಚೂಸ್ ಮಾಡೋಗೋಸ್ಕರ ಅರಿವು ಕೂಡ ಸಾಕಷ್ಟು ಸೋಷಿಯಲ್ ಇಂಪ್ಯಾಕ್ಟ್ ಮಾಡಿದೆ. ಸೊ ಅದು ಎಲ್ಲ ಹೇಗೆ ಸಾಧ್ಯ ಆಯಿತು ಅಂತ ಹೇಳೋದು? ಸೊ ಒಂದು ನಾವು ಅಬ್ಲಾಶ್ರಮ ಅನ್ನೋ ಒಂದು NGO ಜೊತೆ ವರ್ಕ್ ಮಾಡ್ತೀವಿ. ಇಲ್ಲಿ ಹೆಣ್ಮಕ್ಳಿಗೆ ವರ್ಷದಲ್ಲಿ 100 ಹೆಣ್ಮಕ್ಳಿಗೆ ಫ್ರೀಯಾಗಿ ಓದಿಸ್ತಾ ಇದೀವಿ. ಸೊ ನಾಟ್ ಓನ್ಲಿ ಸ್ಟಡಿಂಗ್, ಅವರ ರಿಜಿಸ್ಟ್ರೇಷನ್ ಕಾಸ್ಟ್, ಅವರ ಸ್ಟೇ, ಅವರ ಫುಡ್ ಮತ್ತೆ ಅವ್ರಿಗೆ ಎಕ್ಸಾಮಿನೇಷನ್ ಫೀಸ್ ಎಲ್ಲಾನು ಕೊಡ್ತೀವಿ. ಓನ್ಲಿ ಕಂಡೀಷನ್ ಇಸ್ ಒಂದ್ಸತಿ ಕ್ಲಾಸ್ ಎನ್ರೋಲ್ ಆದ್ಮೇಲೆ ಅವ್ರು ಕಂಪ್ಲೀಟ್ 90% ಆಫ್ ದ ಕ್ಲಾಸ್ ಅಟೆಂಡ್ ಆಗಬೇಕು. ದಟ್ಸ್ ದ ಓನ್ಲಿ ಕಂಡೀಷನ್. ನಿಮ್ಮ ಪ್ರೊಫೈಲ್ ಬೇಸಿಸ್ ಅಲ್ಲಿ 50 ಜನನ ಸೆಲೆಕ್ಟ್ ಮಾಡ್ತೀವಿ. ಇಯರ್ಲಿ 2 ಬ್ಯಾಚಸ್ ಮಾಡ್ತೀವಿ. ಅಬ್ಲಾಶ್ರಮ ಅಲ್ಲಿ ಅಂತ ಬ್ಯಾಂಗ್ಳೂರಲ್ಲೇ DVG ರೋಡಲ್ಲಿ ಇದೆ. ಸೊ ಅಲ್ಲಿ ನಾವು ಈ ಕ್ಲಾಸಸ್ನ ಕಂಡಕ್ಟ್ ಮಾಡ್ತೀವಿ 2 ಸತಿ. ಅದು ಬಿಟ್ಟು ಇನ್ನು ಏನಂತಾರೆ, ನನಗೆ ಓದ್ಲಿಕ್ಕೆ ಆಸಕ್ತಿ ಇದೆ ಬಟ್ ಐ ಕೆನಾಟ್ ಅಫೋರ್ಡ್ ದ ಕ್ಲಾಸಸ್ ಅನ್ನೋರ್ಗೆ, ಲೈಕ್ ಐ ಸೆಡ್, ಫಸ್ಟ್
ನಮ್ಮ ರೆಕಾರ್ಡೆಡ್ ಕ್ಲಾಸಸ್ ಇದೆ ವಿಚ್ ಇಸ್ ದ ಮೋಸ್ಟ್ ಅಫೋರ್ಡಬಲ್ ಇನ್ ದ ಕಂಟ್ರಿ. ಇಲ್ಲ ನನ್ಗೆ ಸರ್ ಲೈವೇ ಅಟೆಂಡ್ ಆಗಬೇಕು ಅಂದರೆ ಯು ಕ್ಯಾನ್ ಪ್ಲೇಸ್ ಅ ರಿಕ್ವೆಸ್ಟ್ ಬೇಸ್ಡ್ ಆನ್ ಯುವರ್ ಇನ್ಕಮ್ ಸರ್ಟಿಫಿಕೇಟ್ ಆ್ಯಂಡ್ ಅದರ್ ಪಾರ್ಟ್ ಆಫ್ ಇಟ್ ವಿ ಗಿವ್ ಯು ಸಮ್ ಸ್ಕಾಲರ್ಶಿಪ್. ಇಲ್ಲ ನಾನು ಫೇಸ್ ಟು ಫೇಸೇ ಅಟೆಂಡ್ ಆಗಬೇಕು ಅನ್ನೋರ್ಗು ದೇರ್ ಆರ್ ಸ್ಟಿಲ್ ಸರ್ಟನ್ ಡೋನರ್ಸ್ ಹೂ ಕಮ್ ಆ್ಯಂಡ್ ಸಪೋರ್ಟ್ ದೆಮ್. ಸೊ ದೇರ್ ಆರ್ ಆಪ್ಷನ್ಸ್ ಪ್ರೊವೈಡೆಡ್ ಯು ಆರ್ ವೆರಿ ಸೀರಿಯಸ್ ಅಬೌಟ್ ಸ್ಟಡಿಂಗ್ ಆ್ಯಂಡ್ ಯು ಹ್ಯಾವ್ ಟು ಡೆಮಾನ್ಸ್ಟ್ರೇಟ್ ಇಟ್. ಅಂದರೆ ಅರ್ಜುನ್ ಅವರೇ, ತುಂಬ ಜನ ಸ್ಟೂಡೆಂಟ್ಸು ಈಗಿನ ದಿನಗಳಲ್ಲಿ ಈಗ ಕೋಚಿಂಗ್ ನೀವು ಹೇಳ್ದಂಗೆ ಈಗ ಸ್ಕಾಲರ್ಶಿಪ್ ಸಿಗೋರಿಗೆ ಕೆಲವೊಬ್ರು ಅದರಿಂದ ವಂಚಿತರಾಗಿರ್ತಾರೆ, ಸಿಗ್ತಾ ಇರೋದಿಲ್ಲ. ಈ ಯೂಟ್ಯೂಬ್ ಕೋಚಿಂಗ್ ಮೂಲಕ ತುಂಬ ರಿಲೈ ಆಗ್ತಾ ಇರ್ತಾರೆ. ಸೊ ಅದು ಎಷ್ಟು ಸಹಾಯ ಮಾಡಿದೆ ಅಥವಾ ಯಾವ ರೀತಿ ನೋಡ್ತೀರಾ ಅದನ್ನ ಫ್ರೀ ಎಜುಕೇಶನ್ ಯೂಟ್ಯೂಬ್ ಮೂಲಕ? ಯೂಟ್ಯೂಬ್ ಆ್ಯಕ್ಚುಲಿ ನೋಡಕ್ಕೆ ಹೋದರೆ ಇಟ್ಸ್ ಡೆಮೋಕ್ರಟೈಸ್ಡ್ ಎಜುಕೇಷನ್. ತುಂಬ ಮಕ್ಕಳಿಗೆ ಓದಕ್ಕಾಗದೇ ಇರೋದು. ನಮ್ಮ ಲಾಸ್ಟ್ ಮೊನ್ನೆ ಎಕ್ಸಾಮ್ ಟೈಮಲ್ಲಿ ನಾವೆಲ್ಲ ಕ್ಲಾಸಸ್ ಫ್ರೀಯಾಗಿ ಯೂಟ್ಯೂಬಲ್ಲಿ ಕೊಟ್ಬಿಟ್ವಿ. ಸುಮಾರು 15 ಲಕ್ಷ ಮಕ್ಳನ್ನ ನೋಡಿದ್ದಾರೆ 1 ಮಂತಲ್ಲಿ. ವಿ ಆರ್ ಸೆಲ್ಸ್ ವೇರ್ ಸರ್ಪ್ರೈಸ್ಡ್. ಬಟ್ ಒಂದೇ ಒಂದು ಪ್ರಾಬ್ಲಮ್ ಯೂಟ್ಯೂಬಲ್ಲಿ ಏನಂದ್ರೆ ತುಂಬಾನೇ ಬೇಡದೇ ಇರೋ ಇನ್ಫಾರ್ಮೇಶನ್ ಅದ್ರ ಜೊತೆ ಬರುತ್ತೆ. ಅದು ನೀವು ಎವ್ರಿಥಿಂಗ್ ಕೆನಾಟ್ ಬಿ ಗಿವನ್ ಫಾರ್ ಫ್ರೀ. ಸೊ ನೀವು ಅಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕಾಗತ್ತೆ. ಬಟ್ ಎವ್ರಿಥಿಂಗ್ ದಟ್ ಯು ಆರ್ ಲುಕಿಂಗ್ ಅಟ್ ಆನ್ಲೈನ್ ರೆಕಾರ್ಡೆಡ್ ಕ್ಲಾಸಸ್ ಎವ್ರಿಥಿಂಗ್ ಈಸ್ ಅವೈಲಬಲ್ ಇನ್ ಯೂಟ್ಯೂಬ್ ಅಟ್ ಫ್ರೀ ಆಫ್ ಕಾಸ್ಟ್. ಬಟ್ ಯು ವಿಲ್ ಹ್ಯಾವ್ ಟು ಸರ್ಚ್ ಅಂಡ್ ಗೆಟ್ ದ ರೈಟ್ ಕಂಟೆಂಟ್. ವಾಟ್ ಯು ಆರ್ ಪೇಯಿಂಗ್ ದಟ್ 1500 or 2000 is to avoid the distraction. Otherwise that is available on YouTube for free. ಎಸ್. ತುಂಬ ಅಂದರೆ ಎಲ್ಲ ಸೋರ್ಸಸ್ ಅವೈಲೇಬಲ್ ಇದ್ರೂ ಕೂಡ ಸ್ಟೂಡೆಂಟ್ಸ್ಗೆ ಹಾರ್ಡ್ ವರ್ಕ್ ಮಾಡೋದು ಒಂದು ಇದ್ದೇ ಇದೆ. ಈಗ ಸುಮಾರು ಜನ CA ಕ್ಲಿಯರ್ ಮಾಡಿರುವಂಥ ಸ್ಟೂಡೆಂಟ್ಸ್ ಆಗಿರಬಹುದು. ಸ್ಟಡಿ ಪ್ಯಾಟರ್ನ್ ಯಾವ ರೀತಿಯಾಗಿ ಇರಬೇಕು ಅಂತ ನೀವು ಅಂದರೆ ನಿಮಗೆ ಯಾವ ರೀತಿಯಾಗಿತ್ತು ಅಂತ ನೀವು ಹೇಳೋದು? ಸೊ ನಾನು ಯೂಶಲಿ ಏನು ಮಾಡ್ತಿದ್ದೆ, ಐ ಯೂಸ್ ಟು ಗೆಟ್ ಅಪ್ ಅಟ್ 4 in the morning. 4 to 7:30 ವರೆಗೂ ಐ ಯೂಸ್ ಟು ಮೇಕ್ ಶೋರ್ ಐ ಸ್ಟಡಿ ಎವ್ರಿ ಡೇ. ಅಡ್ವಾಂಟೇಜ್ ಏನಂದ್ರೆ ಸುಮಾರು 7:15 ಮುಂಚೆ ಬೆಂಗಳೂರಲ್ಲಿ ಎದ್ದೋಳಕ್ಕೆ ತುಂಬಾ ಕಮ್ಮಿ ಜನ. ಅಂಡ್ ಮೊಬೈಲ್ ಇಸ್ ಅನ್ ಅದರ್ ಡಿಸ್ಟ್ರಾಕ್ಷನ್. ಸೊ ಯಾರು ಆ ಟೈಮಲ್ಲಿ ಮೆಸೇಜ್ ಮಾಡಲ್ಲ, ವಾಟ್ಸ್ಆ್ಯಪಲ್ಲಿ ಇಲ್ಲ, ಏನಿಲ್ಲ. ಸೊ ಐ ಯೂಸ್ ಟು ಫಿನಿಶ್ ಆಫ್ ಮೈ ಸ್ಟಡಿ. ಬಟ್ ಐ ಹ್ಯಾವ್ ಡನ್ ಎವ್ರಿಥಿಂಗ್ ಎಲ್ಸ್. ಐ ಹ್ಯಾವ್ ವರ್ಕ್ಡ್ ಲೇಟ್ ನೈಟ್ಸ್, ಐ ಹ್ಯಾವ್ ಗಾನ್ ಟು ಮೂವೀಸ್, ಐ ಹ್ಯಾವ್ ಸ್ಪೆಂಡ್ ಟೈಮ್ ವಿತ್ ಮೈ ಫ್ರೆಂಡ್ಸ್. ಬಟ್ ಐ ಹ್ಯಾವ್ ಆಲ್ಸೋ ಕೆಪ್ ಮೈ 3 hours ಎವ್ರಿ ಡೇ ರೆಗ್ಯುಲರ್ಲಿ. ಪ್ರೊಫೆಷನಲ್ ಎಕ್ಸಾಮ್ ಎಲ್ಲರೂ ಎದುರಿಸೋದು ಜಾಸ್ತಿ. ಬಟ್ ವಾಟ್ ಈಸ್ ರಿಕ್ವೈರ್ಡ್ ಇಸ್ ಕನ್ಸಿಸ್ಟೆಂಟ್ ಪ್ರಿಪ್ರೇಷನ್. ಸೊ ದಯವಿಟ್ಟು ಒಂದ್ಸತಿ ಪ್ಲಾನ್ ಮಾಡಿದ್ರೆ ಕನ್ಸಿಸ್ಟೆಂಟ್ ಆಗಿರ್ರಿ. ದಟ್ ವಿಲ್ ಆಲ್ವೇಸ್ ಗಿವ್ ಯು ಮೋರ್ ರಿಸಲ್ಟ್ಸ್ ದ್ಯಾನ್ ಟ್ರೈಂಗ್ ಟು ಹಿಂದಿನ ದಿನ ಹೋಗಿ 20 hours ಓದ್ದೆ. ದಟ್ ವಿಲ್ ನೆವರ್ ಗಿವ್ ಯು ರಿಸಲ್ಟ್ಸ್ ಟು ಇಟ್. ಏನಾದ್ರು ಕಂಟಿನ್ಯೂಸ್ ಪ್ರಾಸೆಸ್ ಕನ್ಸಿಸ್ಟೆಂಟ್ ಆಗಿ ಮೇಂಟೈನ್ ಮಾಡಿದ್ರೆ ದಟ್ ಇಸ್ ಗುಡ್. ಕರೆಕ್ಟ್. ಅಂಡ್ ತುಂಬಾ ಜನ ಸ್ಟೂಡೆಂಟ್ಸ್ಗೆ ಆ ಪ್ರೆಷರ್ ಹ್ಯಾಂಡಲ್ ಮಾಡೋದು ಕೂಡ ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ ಅಂತ ಅನ್ಸುತ್ತೆ. ಯಾಕಂದ್ರೆ ವರ್ಷಗಳ ಗಟ್ಟಲೆ ಓದ್ತಾ ಇರ್ತೀವಿ, ಅದು ಫೋಕಸ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಒಂದು ನೀವು ಹೇಳಿದ್ರಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು, ಅದಕ್ಕೇನಾದ್ರೂ ಒಂದು ಸೀಕ್ರೆಟ್ ಏನಾದ್ರೂ ಇದೆಯಾ ಅಥವಾ ಹೇಗೆ ಆ ಪ್ರೆಷರ್ನ ಹ್ಯಾಂಡಲ್ ಮಾಡಬೇಕು? ಒಂದು ಯು ಶುಡ್ ಆಲ್ವೇಸ್ ಹ್ಯಾವ್ ಅ ಗುಡ್ ರಿಲೇಶನ್ಶಿಪ್ ವಿತ್ ಯುವರ್ ಟೀಚರ್ಸ್. ಐ ವುಡ್ ಆಲ್ವೇಸ್ ಸಜೆಸ್ಟ್ ದಟ್, ಆರ್ ಮೇ ಬಿ ಯುವರ್ ಮೆಂಟರ್ಸ್. ಏನಕ್ಕಂದ್ರೆ once somebody has cleared it, they would have also gone through the same journey you have done. ಸೊ ಅವರಲ್ಲಿ ನೀವು ಅಪ್ರೋಚ್ ಮಾಡಿದ್ರೆ ದೇ ವಿಲ್ ಗೈಡ್ ಯು ಅಕ್ರಾಸ್. ಅರಿವಲ್ಲಿ ವಿ ಡೂ ಫ್ರೀ ಕೌನ್ಸಿಲಿಂಗ್ ಫಾರ್ ದ ಸ್ಟೂಡೆಂಟ್ಸ್. ಸೊ ವೀಕ್ಲಿ 1 slot ಇದೆ, ವೆಡ್ನೆಸ್ಡೇಸ್. ವಿ ಡೂ ಇಟ್ ಫ್ರೀ. ಎನಿ ಸ್ಟೂಡೆಂಟ್ ಕ್ಯಾನ್ ಕಾಲ್ ಅಸ್ ಅಪ್ ಆ್ಯಂಡ್ ಖುದ್ದಾಗಿ ನಾನೇ ಅವ್ರ ಹತ್ರ ಮಾತಾಡ್ತೀನಿ ಕಾಲ್ ಮಾಡಿ. ಆ್ಯಂಡ್ ರಿಸಲ್ಟ್ಸ್ ಬಂದಾಗ ವಿ ಆಲ್ಸೋ ಓಪನ್ ಇಟ್ ಅಪ್ ಫಾರ್ ಈವನ್ ನಾನ್ ಅರಿವು ಸ್ಟೂಡೆಂಟ್ಸ್. ಫೇಲ್ ಆದವ್ರಿಗೆಲ್ಲ ವಿ ಸ್ಪೀಕ್ ವಿತ್ ದಮ್ irrespective of what happens. ಅವ್ರು ನಮ್ಗೆ ಮೇಲ್ ಮಾಡಿದ್ರೆ ವಿ ಕಾಲ್ ದಮ್, ವಿಲ್ ಎಕ್ಸ್ಪ್ಲೇನ್ ದಮ್ ಸೊ ದಟ್ ದೇ ಡೋಂಟ್ ಡೂ ಅ ಮಿಸ್ಟೇಕ್. ಬಟ್ ನಮ್ಮ ಸ್ಟೂಡೆಂಟ್ಸ್ಗೆ ಎವ್ರಿ ವೆಡ್ನೆಸ್ಡೇ ವಿ ಡೂ ಇಟ್ ಅಟ್ ಫ್ರೀ ಆಫ್ ಕಾಸ್ಟ್ ಫಾರ್ ದಮ್. ದಟ್ಸ್ ವೆರಿ ನೈಸ್. ಅಂದರೆ ಈ ರೀತಿ ಕರಿಯರಲ್ಲಿ ಆಗಿರಬಹುದು ಅಥವಾ ಒಂದು 10 ವರ್ಷದ ಕಾಲಘಟ್ಟ ಯಾವೆಲ್ಲ ಚಾಲೆಂಜಸ್ ಬರಬಹುದು ಅಂತ ನಿಮ್ಗೆ ಅನ್ಸುತ್ತೆ? ನಾವು ಒಂದು ತುಂಬಾ ಜನಕ್ಕೆ ಗೊತ್ತಿಲ್ಲ ಅಂದರೆ ಅರಿವು ಬಂದು ಇಟ್ಸ್ ಅ ಝೀರೋ ಫಂಡೆಡ್ ಕಂಪನಿ, ರೈಟ್? ನಾವು ಇಷ್ಟೊತ್ತವರೆಗೂ 10 ವರ್ಷ ಆಯಿತು, ಸ್ಟಾರ್ಟ್ ಮಾಡಿದ್ದು 1 ಲಕ್ಷ ಬಂಡವಾಳದಲ್ಲಿ ಅಷ್ಟೇ. ಲೋನ್ ಇನ್ನೂ ತಗೊಂಡಿಲ್ಲ, ಇನ್ವೆಸ್ಟರ್ಸ್ ತಗೊಂಡಿಲ್ಲ. 9 years ವಿ ಹ್ಯಾವ್ ಸರ್ವೈವ್ ವಿತೌಟ್ ಎನಿ ಮಾರ್ಕೆಟಿಂಗ್. ಪ್ಯೂರ್ಲಿ ಟ್ರೈಂಗ್ ಟು ಬಿ ವೆರಿ ಜೆನ್ವಿನ್ ಟು ವಾಟ್ ಎಜುಕೇಶನ್ ಶುಡ್ ಬಿ. ಇದರಿಂದ ಎಷ್ಟೊಂದು ಸತಿ ಬಿಕಾಸ್ ವೆನ್ ಐ ಗಾಟ್ ಇನ್ ಐ ವಾಸ್ ವೆರಿ ಯಂಗ್. ಲಾಟ್ ಆಫ್ ಪೀಪಲ್ ವೆರ್ ನಾಟ್ ವೆರಿ ಸೀರಿಯಸ್. ಇವನೇನು ಗ್ಯಾರಂಟಿ ಏನು ಮಾಡ್ತಾನೆ, ಏನೋ ದೊಡ್ಡ ದೊಡ್ಡ ಆಸೆಗಳು ಇಟ್ಕೊಂಡು ಬಂದಿದ್ದಾನೆ, ಅದು ಮಾಡ್ತೀನಿ ಎಜುಕೇಷನಲ್ಲಿ, ಇದು ಮಾಡ್ತೀನಿ ಅಂತ. ವೆದರ್ ಇವನು ಮಾಡ್ತಾನೆ ಇಲ್ವಾ ಅಂತ. 2 ಕಡೆಗೆ ಇನ್ನೊಂದು ಧೈರ್ಯ ಏನಂದರೆ ಐ ಗೇವ್ ಅಪ್ ಅ ವೆರಿ ಹೈ ಪ್ರೊಫೈಲ್ ಜಾಬ್ ಟು ಗೆಟ್ ಇನ್ ಟು ಎಜುಕೇಷನ್. ಸೊ ಎಲ್ಲರೂ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗಲ್ಲಿ ನಿಮಗೂ ಗೊತ್ತು ದುಡ್ಡು ಅಷ್ಟಿದೆ. ಬಟ್ ಐ ಗೇವ್ ಅಪ್ ಆ್ಯಂಡ್ ಚೋಸ್ ಟೀಚಿಂಗ್, ರೈಟ್?
ಒಂದ್ ಕಡೆ ಅದು ಇತ್ತು, ಇವ್ನು ಅದನ್ನ ಬಿಟ್ಟು ಬಂದಿದ್ದಾನೆ ಅಂದ್ರೆ ಇಸ್ ವೆರಿ ಸೀರಿಯಸ್ ಅಬೌಟ್ ಇಟ್. ಬಟ್ ದುಡ್ಡಿಲ್ಲ ಏನಿಲ್ಲ, ಇವನ್ ಏನ್ ಮಾಡ್ತಾನೆ. So that was quite a challenge for the first few years. But once that name started spreading, and today we are blessed to have good teachers who come get associated with us. But India still requires good teachers, if you ask me. ಕರೆಕ್ಟ್ ಆ್ಯಂಡ್ ಯು ಲುಕ್ ಟು ಯಂಗ್ ಫಾರ್ ಟು ಬಿ ಫೌಂಡರ್ ಆಲ್ಸೋ ಇಷ್ಟು ದೊಡ್ಡ ಸಂಸ್ಥೆಗೆ. ಅದು ನಿಜವಾಗ್ಲೂ ಹೆಮ್ಮೆ ಅನ್ಸುತ್ತೆ. ಸೊ ಅರಿವು ಅಂದ್ರೆ ಇದರ ಮುಂದಿನ ವರ್ಷಗಳಲ್ಲಿ ಇದರ ಜರ್ನಿಯನ್ನ ನೀವು ಯಾವ ರೀತಿ ನೋಡ್ತೀರಿ? ಅಂದ್ರೆ ಏನೆಲ್ಲ ವಿಷನ್ಸ್ ಇದೆ, ಏನೆಲ್ಲ ಮಾಡಬೇಕು ಅನ್ನುವಂಥದ್ದು ನಿಮ್ಮ ಯೋಜನೆ? ಒಂದು ಮೇಜರ್ ಪ್ರಾಬ್ಲಮ್ ನಾನು ನೋಡಿದ್ದೇನೆಂದ್ರೆ, ಈಗ ತುಂಬಾ ಜನ ಕನ್ನಡ ಅರ್ಥ ಆಗೋರು ಇದ್ರೆ ಅವ್ರಿಗೆ ಇಂಗ್ಲಿಷಲ್ಲಿ ಪಾಠ ಮಾಡಿದ್ರೆ ಮೇ ಬಿ ಅರ್ಥ ಆಗುತ್ತೆ, ಬಟ್ ಅದೇ ಅರ್ಥ ಆಗುತ್ತಾ ಇಲ್ವಾ ಅಂತ ಗೊತ್ತಿಲ್ಲ. ಸೊ ವಿ ವಾಂಟ್ ಟು ಮೋರ್ ಕಸ್ಟಮೈಸ್ ಇಟ್ ಟು ಅ ಲ್ಯಾಂಗ್ವೇಜ್ ದಟ್ ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಒಂದ್ಸತಿ ಅರ್ಥ ಆದ್ರೆ ಆಮೇಲೆ ಇಂಗ್ಲಿಷ್ ಇಸ್ ಅ ಮೀಡಿಯಂ ಟು ಎಕ್ಸ್ಪ್ರೆಸ್, ಬಟ್ ಲೆಟ್ ಅಸ್ ಮೇಕ್ ದೆಮ್ ಅಂಡರ್ಸ್ಟ್ಯಾಂಡ್. ಸೊ ನಾವು ಅರಿವು ಪ್ರೋ ಕನ್ನಡ, ಅರಿವು ಪ್ರೋ ತಮಿಳ್, ತೆಲುಗು ಅನ್ನೋ ರೀಜನಲ್ ಲ್ಯಾಂಗ್ವೇಜಸ್ ಸ್ಟಾರ್ಟ್ ಮಾಡಿದೀವಿ, ಸೊ ದಟ್ ವಿ ಕ್ಯಾನ್ ಗೋ ಅಂಡ್ ಹೆಲ್ಪ್ ದೆಮ್ ಔಟ್. ಮತ್ತೆ ಇನ್ನೊಂದು ಹೇಳ್ದಂಗೆ ನಾವು AI ಮತ್ತೆ ಡೇಟಾ ಯೂಸ್ ಮಾಡಿಕೊಂಡು ಸ್ಟೂಡೆಂಟ್ಸ್ ಕೇಳೋ ಪ್ರಶ್ನೆಗಳಿಗೆ ವಿ ಹ್ಯಾವ್ ಆಲ್ರೆಡಿ ಸ್ಟಾರ್ಟೆಡ್ ಕ್ರಿಯೇಟಿಂಗ್ ಆನ್ಸರ್ಸ್. ಸೊ ಎಷ್ಟೋ ಜನಕ್ಕೆ ಸಂಕೋಚ ಇದೆ ಟೀಚರ್ಗೆ ಫೋನ್ ಮಾಡಿ ಮಾತಾಡೋದ ಬೇಡವಾ. ಅದ್ರ ಬದಲಿಗ ನಮ್ಮ AI ಏಜೆಂಟ್ಸ್ ಫೋನ್ ಮಾಡಿದ್ರೆ ಇಟ್ ವಿಲ್ ಗೈಡ್ ಯು ದ ಸೇಮ್ ಥಿಂಗ್ ವಾಟ್ ಐ ಆಮ್ ಡೂಯಿಂಗ್. ಸೊ ವಿ ಕ್ಯಾನ್ ಹೆಲ್ಪ್ ದೆಮ್ ಔಟ್. ನಿಮ್ಗೆ ಹೇಳಿದ್ರಲ್ಲ ಹೇಗೆ ಟೈಮ್ ಟೇಬಲ್ ಮಾಡೋದು, ಅದು ಹೇಳುತ್ತೆ ಅನುಷಾ ಇವಾಗ ಹಿಂಗಿಂಗ್ ಓದಿ, ಇವತ್ತು ಇಷ್ಟ ಆಯ್ತಾ, ಕಂಪ್ಲೀಟ್ ಮಾಡಿದಿರ ಹೇಳಿ. ನಮ್ಗೆ ಹೇಳೋದು ಮುಜುಗರ ಆಗ್ಬೋದು, ಅಟ್ಲೀಸ್ಟ್ ನಿಮ್ಮ ಫೋನ್ಗೆ ಹೇಳಕ್ ಶುರು ಮಾಡಿ ಅಲ್ಲ. ಸೊ ವಿ ಆರ್ ಮೋರ್ ವರ್ಕಿಂಗ್ ಟುವರ್ಡ್ಸ್ ಕ್ರಿಯೇಟಿಂಗ್ ದೋಸ್. ಸೆಕೆಂಡ್, ಆದಷ್ಟು Tier 2 Tier 3 ರೀಜನ್ಸ್ಗೆ ವಿ ವಾಂಟ್ ಟು ಸ್ಪ್ರೆಡ್ ಔಟ್ the knowledge to it. And ಈ TV9 ಮೂಲಕನೂ ನಾವು ಮಾಡಕ್ ಟ್ರೈ ಮಾಡ್ತಾ ಇರೋದು, ವಿ ಆರ್ ನಾಟ್ ಟೆಲಿಂಗ್ ಕಮ್ ಅಂಡ್ ಜಾಯ್ನ್ ಅರಿವು ಪ್ರೋ. ಅಂಡ್ ಐ ಆಮ್ ಸ್ಟಿಲ್ ಟೆಲಿಂಗ್ ಇಟ್ಸ್ ನಾಟ್ ಸಮಥಿಂಗ್ ಟು ಡೂ ವಿತ್ ಅಡ್ವರ್ಟೈಸಿಂಗ್. ಐ ಆಮ್ ನಾಟ್ ಟೆಲಿಂಗ್ ದಯವಿಟ್ಟು ಯಾವುದೇ ಒಂದು ಕೋಚಿಂಗ್ ಸೆಂಟರ್ಗೆ ಹೋಗಂಗಿದ್ರು ಅದ್ರ ರಿವ್ಯೂಸ್ ನ ಓದಿ. ಅಲ್ಲಿ ಎಷ್ಟೋ ಜನ ನಮ್ಮಲ್ಲಿ ಬರ್ತಾ ಇರೋರು ಏನಾಗಿದೆ, ಲೆವೆಲ್ 2ಗೆ ತುಂಬಾ ಜನ ಇದ್ದಾರೆ. ತುಂಬಾ ಕೋಚಿಂಗ್ ಸೆಂಟರ್ಸ್ ಅಲ್ಲಿ ನೋಡಕ್ ಹೋದ್ರೆ ಲೆವೆಲ್ 1 ಅಲ್ಲಿ 100 ಜನ ಇರ್ತಾರೆ, ಲೆವೆಲ್ 2 ಅಲ್ಲಿ 40 ಜನ ಇರ್ತಾರೆ. ನಮ್ಮಲ್ಲಿ ಲೆವೆಲ್ 1 ಅಲ್ಲಿ 20 ಜನ, ಲೆವೆಲ್ 2 ಅಲ್ಲಿ 100 ಜನ. ಲೆವೆಲ್ 1 ಇಸ್ ಅ ಪ್ಯೂರ್ ಮಾರ್ಕೆಟಿಂಗ್ ಗೇಮ್. ಎಲ್ಲರೂ ಹೋಗ್ತಾರೆ ನಾನೇ ಬೆಸ್ಟ್ ಅಂತ. ಹಳ್ಳಿಯವರೆಲ್ಲ ಇಲ್ಲಿಗೆ ಬಂದ್ಬಿಡ್ತಾರೆ. ಅಲ್ಲಿ ಬಂದಾದ್ಮೇಲೆ ಸರ್ ಅವ್ರ ಪೋರ್ಷನ್ಸ್ ಕಂಪ್ಲೀಟ್ ಮಾಡಲ್ಲ. ದಯವಿಟ್ಟು ಯಾವುದೇ ಕೋಚಿಂಗ್ ಸೆಂಟರ್ ಜಾಯ್ನ್ ಆಗಿದ್ರು ಅಲ್ಲಿರೋ ಸ್ಟೂಡೆಂಟ್ಸ್ ಹತ್ರ ಹೋಗಿ ಪೋರ್ಷನ್ಸ್ ಮುಗಿಸ್ತಾ ಇದಾರ ಇಲ್ವಾ, ಬಿಕಾಸ್ ಇಟ್ಸ್ ಅ ಹಾರ್ಡ್ ಅಂಡ್ ಮನಿ, ರೈಟ್? ದಯವಿಟ್ಟು ಅದನ್ನೆಲ್ಲ ಚೆಕ್ ಮಾಡಿಬಿಟ್ಟು ಜಾಯ್ನ್ ಮಾಡಿ. Tier 2 Tier 3 ಅಲ್ಲಿ ಮಕ್ಳಿಗೆ ಈ ಅವೇರ್ನೆಸ್ ಇಲ್ಲ. ಅಂಡ್ ಥ್ರೂ ದಿಸ್ ಮೀಡಿಯಂ ಐ ವಾಂಟೆಡ್ ಟು ಶೇರ್ ದಟ್ ನಾಲೆಜ್. ದಯವಿಟ್ಟು BCom ಸ್ಟಾಪ್ ಮಾಡಬೇಡಿ, ಬಿಕಾಸ್ BCom ಇಸ್ ಬಿಕಮಿಂಗ್ ರಿಡಂಡೆಂಟ್. ಅದ್ರ ಜೊತೆಗೆ ಯಾವುದೋ ಒಂದು ಪ್ರೊಫೆಷನಲ್ ಪ್ರೋಗ್ರಾಮ್ ಮಾಡಿ, ಇದು ಯಾವುದು ಅಷ್ಟೊಂದು ಖರ್ಚಾಗಲ್ಲ. ನೀವು BComಗೆ ಈಗ 3 ಲಕ್ಷ 4 ಲಕ್ಷ ಖರ್ಚು ಮಾಡ್ತಾ ಇದಾರೆ. ಈ ಎಲ್ಲಾ ಪ್ರೊಫೆಷನಲ್ ಕೋರ್ಸ್ 1 ಲಕ್ಷ ರೂಪಾಯಿ ಆಗುತ್ತೆ ಒಂದೊಂದು ಕೋರ್ಸ್ಗೂ. 1 ಲಕ್ಷ ಎಲ್ಲಿ 3 ಲಕ್ಷ ಎಲ್ಲಿ, ಈ 1 lakh ವಿಲ್ ಗಿವ್ ಯು 10-12 lakhs ರಿಟರ್ನ್. ವೆರಸ್ ನೀವು BCom 3 ಲಕ್ಷ ಖರ್ಚು ಮಾಡಿ ಸಿಗೋದು 2.5 ಲಕ್ಷ ಸಂಬಳ. For the same knowledge and hard work. Correct. Yes. So ಹಂಗಾಗಿ that is the thing. We are working on student mentorship, going into the regional languages, and also trying to spread into deeper pockets of South India. ಓಕೆ. ಅಂದ್ರೆ ಹೇಗೆ ಈಗ ಅರಿವು ಪ್ರೋಗೆ ನಾನು ಎನ್ರೋಲ್ ಆಗಬೇಕು ಅಂತ ಹೇಳಿದ್ರೆ ಏನಾದರೂ ಕ್ರೈಟೀರಿಯಾ ಇದೆಯಾ? ಮತ್ತೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಜಾಸ್ತಿ ಆದ್ರೆ ಕೂಡ ಈಗ ಆಫ್ಲೈನ್ ಅಲ್ಲಿ ಮೇ ಬಿ ಅದಕ್ಕೆ ಲಿಮಿಟ್ ಇರುತ್ತೆ, ಯಾವ ರೀತಿ ಮ್ಯಾನೇಜ್ ಮಾಡಿ? ಸೊ ಆಫ್ಲೈನ್ ಲೈಕ್ ಐ ಸೆಡ್ ನಮ್ 4 ಸೆಂಟರ್ ಇದೆ, ಅದರಲ್ಲಿ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್. ಸೊ ದೇರ್ಸ್ ನೋ ಕ್ರೈಟೀರಿಯಾ ಸರ್. ನಮ್ಮ ಹೆಲ್ಪ್ ಲೈನ್ ಕಾಲ್ ಮಾಡಿದ್ರೆ ದೇ ವಿಲ್ ಗೈಡ್ ಯು ಅಕ್ರಾಸ್. ಒಂದು ಅಡ್ವಾಂಟೇಜ್ ಏನಂದ್ರೆ ಅರಿವು ಪ್ರೋ ಅಲ್ಲಿ ದೇ ವಿಲ್ ನಾಟ್ ಟೆಲ್, ಈಗ ನೀವು ಬಂದು ಹೇ ಅರ್ಜುನ್ ನಾನು CA ಮಾಡಬೇಕು ಅಂದರೆ ಅವ್ರು ನಿಮ್ಮ PU ರಿಸಲ್ಟ್ಸ್ ನೋಡ್ತಾರೆ. ನೋಡ್ಬಿಟ್ಟು ಹೇಳ್ತಾರೆ ಮ್ಯಾಮ್ ನಿಮ್ಮದು PU ಅಲ್ಲೆಲ್ಲ ಮಾರ್ಕ್ಸ್ ಕಮ್ಮಿ ಇದೆ, ದಯವಿಟ್ಟು ಬೇರೆ ಕೋರ್ಸ್ ಟ್ರೈ ಮಾಡಿ, ಇದ್ರಲ್ಲಿ ಮಾಡಿದ್ರೆ ಫೇಲ್ ಆಗೋ ಚಾನ್ಸಸ್ ಜಾಸ್ತಿ ಇದೆ, ಬಟ್ ನಿಮ್ಗೆ ಬಿಟ್ಟಿರೋದು. ಸೊ ಇಲ್ಲ ನೀವು ಎಷ್ಟೊಂದು ಕಡೆ ಏನಾಯ್ತು, ಇಲ್ಲ ಅನುಷಾ ನೀವು CA ಮಾಡಲೇಬೋದು, ಬನ್ನಿ ನಮ್ಮ ಅಕಾಡೆಮಿ. ಸೊ ದಟ್ ಈಸ್ ಸಮಥಿಂಗ್ ದೇ ಡೋಂಟ್ ಡೂ. ದಯವಿಟ್ಟು ನಮ್ಮ ಹೆಲ್ಪ್ ಲೈನ್ ನಂಬರ್ ಕಾಲ್ ಮಾಡಿ, ದೇ ವಿಲ್ ಗೈಡ್ ಯು ಅಕ್ರಾಸ್. ಇಫ್ ಸೀಟ್ಸ್ ಆರ್ ಅವೈಲೇಬಲ್ ಯು ಕ್ಯಾನ್ ಜಾಯ್ನ್ ಇನ್. ಇಲ್ಲ ಅಂದ್ರೆ ಆನ್ಲೈನ್ ಇದೆ ಅಥವಾ ಬೇರೆ ಯಾವ್ದಾದ್ರು ಕೋಚಿಂಗ್ ಸೆಂಟರ್ಸ್ ಇದೆ, ಯು ಕ್ಯಾನ್ ಆಲ್ವೇಸ್. ಎಷ್ಟು ಕಡೆ ಇದೆ ಈ ಕೋಚಿಂಗ್? 4 ಸೆಂಟರ್ಸ್ ಇದೆ ಈಗ ರೈಟ್ ನಾವು. ಬ್ಯಾಂಗ್ಳೂರಲ್ಲಿ ಮಲ್ಲೇಶ್ವರಂ ಅಲ್ಲಿ ಒಂದಿದೆ, ಕೋರಮಂಗಲ ಅಲ್ಲಿ ಒಂದಿದೆ. ಅದ್ ಬಿಟ್ರೆ ಚೆನ್ನೈಯಲ್ಲಿ ಒಂದಿದೆ, ಇನ್ನೊಂದು ಸೆಂಟರ್ ಓಪನ್ ಆಗ್ತದೆ, ಕೊಯಂಬತ್ತೂರಲ್ಲಿ ಒಂದಿದೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಅರ್ಜುನ್ ಅವರೇ. ಸಾಕಷ್ಟು ಮಾಹಿತಿಯನ್ನ ಹಂಚ್ಕೊಂಡ್ರಿ, ಒಳ್ಳೇದಾಗ್ಲಿ. ಅಂದ್ರೆ ತುಂಬಾ ಜನಕ್ಕೆ ಇದು ಗೊತ್ತಿರೋದಿಲ್ಲ, ಅದನ್ನೆಲ್ಲ ತಿಳಿಸ್ಕೊಟ್ರಿ ತುಂಬಾ ಡೀಟೇಲ್ ಆಗಿ. ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತನಾಡಿ. ಆಲ್ ದ ವೆರಿ ಬೆಸ್ಟ್ ಫಾರ್ ಅರಿವು ಪ್ರೋ. ಇನ್ನು ಹೆಚ್ಚು ಕೋಚಿಂಗ್ ಸೆಂಟರ್ಸ್ ಬರಲಿ. ಐ ವಿಶ್ ಆಲ್ ದ ಸಕ್ಸಸ್. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.